ದೌಡ್ ಮಾಡ್ಕೊಳ್ಳಿ. ಅದು ನಡಿತೈತಿ, ಅದನ್ನ ಬಿಟ್ಟು ಹಿಂದಗಡೆ ಮಾಡ್ಕೊಂಡು ಬಿಡ. ಮೊದಲು ಇದನ್ನ ಮಾಡ್ಕೊಂಡು ಎಲ್ಲ ಕೆಲಸ ಬಿಟ್ಟಾರು, ಮೊದಲು ಇದನ್ನ ಮಾಡ್ಕೊ. ಏನ್ ಮೊದಲು ಈ ಕೆಲಸ ಮಾಡೋದು ದೌಡ್. ಏನ್ ಬುದ್ಧ ಭಿಕ್ಷಕ್ಕೆ ಹೊಂಟಿದ್ದ. ಒಬ್ಬ ಅವಾಗ ಹಿಂಗ್ರಿ ನನಗೆ ಮಾರ್ಗದರ್ಶನ ಮಾಡ್ರಿ ಅಂತ. ಅವಾಗ ಭಿಕ್ಷಕ್ಕೆ ಹೋಗೋದು ಬಿಟ್ಟು ಬಾಂಗಾರ ಅಂತ ಕಳೆದು ಬೋಧ ಮಾಡಿದ್ದ. ಏನ್ ಬುದ್ಧ ಮುಂದೆ ಮನೆ ಮತ್ತು ಭಿಕ್ಷಕ್ಕೆ ಹೋಗೋರಾಗೆ ಅವನು ಗೂಳಿ ಹೋಗೋದಕ್ಕೆ ಕೊಂದು ಬಿಡ್ತಿ. ಅವನು ಉಪದೇಶ ಕೇಳದ ಅವನು. ಏನ್ ದೌಡ ಅಂತ ಅಂದ್ರೆ ನೇಮದ್ದಲ್ಲ ಅಂತ. ಅದು ದೇವ್ರ ದೌಡ್ ಮಾಡ್ಕೊ. ಮನೆಗೆ ಹೋಗಿ ಹತ್ತದ ಬರಸಿಲ್ಲ ನೀನು. ಹಾ, ಮೊದಲು ಈ ಕೆಲಸ ಮಾಡ್ಕೊ. ಬರೇ ಬಾಳೆ ಬದುಕಿಗೆ ಎಷ್ಟು ಏನು ಕಬರಿಗೆ ಎಟ್ಟು ಕುಂತೀಯೋ ಅಂತಿದ್ರ ಶಿವಾನಂದ. ಇದ್ರ ಬೆಣ್ಣ ಹತ್ತಿ ಏನು ಸುಖ ಹೊಂದ. ಪುಣ್ಯ ಅದ ಕರೆದ ಬೋಧ ಮಾಡಿದ. ಭಿಕ್ಷಾಣ ಕೊಂಟಾಗ ಹಿಂಗ ಅಂದ್ಲೇ ನನಗೆ ಮೊದಲು ನಿತ್ತ ಉಪದೇಶ ಮಾಡಿ ನಂತರ ಮುಂದೆ ಭಿಕ್ಷಕ್ಕೆ ಹೋಗುವಾಗೆ ಮುಂದೆ ಗೂಳಿ ಹೋಗೋದು ಕೊಂದ್ಬಿಡ್ತೀವಿ. ಪ್ರಾರಬ್ಧ ಹೆಂಗ ಬರ್ತೈತಿ ಹೇಳಕ್ ಬರ್ದಿಲ್ರಿ. ಹೌದಿಲ್ಲ? ಯಾವ ರೂಪದಿಂದ ಈ ಶರೀರ ಹೊಕ್ಕೈತಿ ಅಂತ ಯಾರಿಗೆ ಹೇಳಿಕ್ ಬರ್ದು. ಅದಕ್ಕಿದು ಅಸ್ಥಿರವಾದದ್ದು, ನೇಮದ್ದಲ್ಲ. ಈ ಮುಂದಿನ ಕ್ಷಣ ನನ್ನದಲ್ಲ ಅಂತ ತಿಳ್ಕೊಂಡು ಮೊದಲು ಈ ಕೆಲಸ ನಾವು ಮಾಡ್ಬೇಕು. ಇನ್ನ ಭಾಳ ದಿನ ಇರ್ತೇವೆ ಬಿಡ, ನೋಡೋಣ ಅದನ್ನ ಅಂತೇಳಿ ಅದನ್ನ ಹಿಂದಕ್ಕೆ ಹಾಕ್ಬೇಕು. ಅದಕ್ಕೇನು ಬಡ್ಕೋಂಗಿಲ್ಲ, ಇದಕ್ಕೆ ಬಡ್ಕೋ. ಮೊದಲು ನೀ ದೌಡ್ ಅದನ್ನ ಮಾಡಕ್ ಹೋಗಿ ಅದನ್ನ ಮಾಡಿದ ನೋಡು ನೋಡ್ರಿ. ಎಲ್ಲ ಮುಗುದಿನ ನಾನು ಟೈಮ್ ಸಿಕ್ಕರ್ ಬರ್ತೇನೆ ಅಂತಿ. ನಿನಗೆ ಎಲ್ಲಿ ಸಿಗಬೇಕಿಲ್ಲ, ನೀನು ಬರ್ಬೇಕಿಲ್ಲ. ಆ ಶೆಡುವಿಗೆ ಬಿದ್ದೆ ಅಂದ್ರೆ ಬಾಳೆ ದೇಶನಕ್ಕೆ ಬಿದ್ದ ಮ್ಯಾಗ ಇದ್ರ ಕಡೆ ಎಲ್ಲಿ ಬರ್ತೀನಿ ನೀನು? ಎಲ್ಲಿ ಬರ್ತಿ ಹೋಗಂತಿದ್ರ ಬರೋದು ಕಠಿಣ ಅದ. ಈ ಕಡೆ ಬರೋದು ಏನ್ ಮತ್ತು ಆ ಥರ ಹೆಸನ ಹತ್ತಿ ಅಂದ್ರೆ ಈ ಕಡೆ ಹೊಳ್ಳಾಕ ಆಗೋದಿಲ್ಲ. ಅದ ವ್ಯಾಮೋಹಕ್ಕೆ ಬಿದ್ದೋಕ್ಕಿ, ಅದ ಶೆಳುವಿಗೆ. ಏನ್ ತಳುಗದೆ ಮಾಡ್ಬೋದಾವುದು ಅಂದ್ರೆ ಭಾವಹರಣ. ಈ ಜಗತ್ತಿನಾಗ ಇನ್ನೊಂದು ಏನಾರ ಮಾಡ್ಕೋಬೇಕು ಅನ್ನೋದು ಉಳಿಬಾರ್ದು ನೋಡ್ರಿ. ಏನ್ ಮನಸ್ಸಿನಾಗ ಅದು ಉಳಿಬಾರ್ದು. ಉಳಿತಂದ್ರೆ ಮತ್ತೆ ಹೇಳ್ಕೊಂಬರ್ತದೆ. ಅದಿಲ್ಲ ನೆಟ್ ಜಗ ಹಿಡಿಬೇಕಾಗಿತ್ತಪ್ಪ, ಅದನ್ನಟ್ ಮಾಡ್ಬೇಕು ಅಂತ ಬಂದು ಬಿಡ್ತದೆ ನಿನಗಲ್ಲಿ. ಅದನ್ನಟ್ ಬಾಳದಿತ್ತು, ಇದನ್ನಟ್ ಮಾಡೋದಿತ್ತು. ಮನಸ್ಸಿನಾಗ ಅದನ್ನ ಇಟ್ಕೊಂಡು ಶರೀರ ಬಿಟ್ಟು ಅಂದ್ರೆ ಅದಕ್ಕೆ ಅಲ್ಲೇ ಬರ್ತೈತಿ. ಅದು ಮತ್ತೆ ಜಗತ್ತಿನಾಗ ಏನಾರ ಮಾಡ್ಬೇಕು ಅನ್ನೋದು ಉಳಿಬಾರ್ದು ನಿಮ್ಮ ಜಗತ್ತು. ಈಗ ಮಾಡ್ಕೋವ ಕೆಲಸ ಏನೂ ಲಾಭ ಇಲ್ಲ. ಏನು ಮಾಡಿರೂ ಲಾಭ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಾವು. ಏನು ಮಾಡಬೇಕು, ಮಾಡಿ ಸುಖ ಹೊಂದಬೇಕು ಅನ್ನೋದೆಲ್ಲ ಮಾಡಿ ನೋಡಿದ್ವಿ, ಏನೂ ಲಾಭ ಆಗಲಿ. ಆಕೈತಿ ಅಂದ್ರೆ ಮಾಡು, ಯಾರು ಬೇಡ ಅಂತಾರ? ಯಾರು ಲಾಭ ಹೊಂದ್ಯಾರ ಇದರಿಂದ? ಇದ್ರ ಬೆನ್ನು ಹತ್ತಿದವ್ರು ಯಾರ ಇದರಿಂದ ಸುಖ ಲಾಭ ತಗೊಂಡರೆ? ಸುಖದ ಲಾಭ ನಿನ್ನಿಂದಲೇ ನಿನಗೆ ಹಿತ ಹೊರತು ಅನ್ಯ ವಸ್ತುಗಳನ್ನು ಅವಲಂಬನೆ ಮಾಡಿದ್ರೆ ಈ ಜಗತ್ತಿನ ಅವಲಂಬಿಸಿಕೊಂಡು ಸುಖ ಹೊಂದದು ಎಂದು ಸಾಧ್ಯ ಇಲ್ಲ. ಏನ್ ಇದು ತೋರಿಕೆ? ಅದು ತೋರಿಕೆ ಅವಲಂಬಿಸ್ಕೊಂಡ ಅದಿಲ್ಲ. ಏನ್ ನಿನ್ನ ಆಧಾರದ ಮೇಲೆ ತೋರಿದ ವಸ್ತುಗಳು ನಿನಗೇನು ಕೊಡ್ತಾವ? ನಿನ್ನಲ್ಲೇ ತೋರಿ ನಿನ್ನಲ್ಲೇ ನಡಗ್ತಾವು. ಹೋಗಿ ಸ್ವತಂತ್ರತೆ ಇಲ್ಲ. ನೀನಿದ್ದಾಗ ಇದು ಅದಿಲ್ಲ, ನೀನಿರ್ಲಿಲ್ಲ ಅಂದ್ರೆ ಇವೇಲಿ ಅದಾವ. ಅದ ಮೂಲ ವಸ್ತುನ ನೀನದಿ ಅನ್ನೋದು ತಿಳ್ಕೊ. ಅದನ್ನ ಬಿಟ್ಕೊಟ್ಟು ನಾ ಅದ್ರ ಬೆನ್ನು ಹತ್ತಿ ತೋರಿದಕ್ಕೆ ತೋರ್ಕಿ ಬೆನ್ನು ಹತ್ತಿರಿ ಅಂತ ಆಗ್ಬೇಕು. ನೆಮ್ಮದಿ ಅಂತ ಸಿಗ್ಬೇಕು. ನೆಮ್ಮದಿ ಕಳ್ಕೊಳ್ಳೋದು ಇದ್ರ ಸಂಬಂಧ ಇದ್ರ ಬೆನ್ನು ಹತ್ತೀನಿ. ವಿವೇಕ ಇಲ್ಲದಕ್ಕೆ ಇದ್ರ ಬೆನ್ನು ಹತ್ತೀನಿ. ವಿವೇಕವಂತ ಇದ್ದಂದ್ರೆ, ವಿಚಾರ ಇತ್ತಂದ್ರೆ ಇದ್ರ ಬೆನ್ನೆ ಹಾಕತ್ತೆ. ನನ್ನಲ್ಲೇ ತೋರಿ ಅಡಗ್ತೈತಿ ಬಿಡಿ, ಇದ್ರ ಬೆನ್ನೆ ಹಾಕತ್ತೆ. ನಾನಾ ಅದೇ ನಾನು ಅನುಭವ ಬರ್ಬೇಕಲ್ಲ ನೀನು.
ಭಕ್ತಿ ಮಾಡ್ಬೇಕಾದ್ರೂ ತನಗೆ ಬೇಕಾದ ವಸ್ತು ತಿಳಿದಾಗ ಮಾಡಕ್ ಬರ್ತೈತಿ. ಭಕ್ತಿ ಅಂದ್ರೆ ನಮಗೇನು ಬೇಕಾಗೈತಿ ಅದನ್ನು ಹೊಂದೋದು. ಎಲ್ಲರಿಗೂ ಏನು ಬೇಕಾಗೈತಿ? ದುಃಖ ನಿವಾರಣೆ ಆಗೋದು ಬೇಕಾಗೈತಿ, ಸುಖ ಶಾಂತಿ ಬೇಕಾಗೈತಿ. ಅದು ಎಲ್ಲೈತಿ ಅನ್ನೋದು ತಿಳ್ಕೊಂಡು ಅದರಲ್ಲಿ ಮನಸ್ಸು ಇಡೋದಕ್ಕೆ ಭಕ್ತಿ ಅಂತ. ಸ್ವರೂಪದಲ್ಲಿ ಮನಸ್ಸನ್ನು ನಿಲ್ಲಿಸೋದು ಅದು ಸ್ವರೂಪವಾದದ್ದು ಅಂತ ತಿಳ್ಕೊಂಡು. ಈ ತೋರ್ಕಿ ಒಳಗೆ ಬಾಳೆದಾಗ ಮನಸ್ಸು ಇಡೋದು ಭಕ್ತಿ ಅಲ್ಲ, ಅದು ಮೋಹ ಅಂತಾರೆ ಅದಕ್ಕೆ. ವಿಷಯಗಳ ಮ್ಯಾಗಿನ ಅದ್ರ ಮನಸ್ಸು ಇಡೋದಕ್ಕೆ ಅದು ಮೋಹ ಅಂತಾರೆ. ನಿನ್ನ ನಿಜ ಸ್ವರೂಪದಲ್ಲಿ ಅದ್ರ ಕಡೆ ಲಕ್ಷ್ಯ ಕೊಡೋದು, ಅದ್ರ ಮ್ಯಾಗ ಪ್ರೀತಿ ಇಡೋದಕ್ಕೆ ಭಕ್ತಿ ಅಂತಾರೆ. ಭಕ್ತಿ ಮಾಡಪ್ಪ ಭಕ್ತ ಅಂದ್ರೆ ಏನು? ಭಕ್ತಿ ಅಂದ್ರೆ ಏನದು? ಏನಾರ ತಂದು ಕೊಡೋದು ಮಾಡೋದು ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ವಿಷಯಗಳ ಮೇಗಿನ ಪ್ರೀತಿಯನ್ನು ತೆಗೆದುಹಾಕಿ ಆತ್ಮ ಪ್ರೀತಿಯನ್ನು ಹೊಂದೋದು, ತನ್ನ ಸ್ವರೂಪದ ಕಡೆ ಲಕ್ಷ್ಯ ಕೊಡೋದು. ಸ್ವರೂಪಾನುಸಂಧಾನಂ ಭಕ್ತಿ ರೀತಿ ಅವಿಧೀಯತೆ ಎಂದ ಶಂಕರಾಚಾರ್ಯ. ಇದ್ದಕ್ಕಿದ್ದಂಗಿದ್ದದ್ದು ಯಾವ್ದೈತಿ ಅದರ ಮ್ಯಾಗ ಪ್ರೀತಿ ಇರೋದು. ಈ ವಿಷಯ ವಸ್ತುಗಳು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ಬದಲಾವಣೆ ಅನ್ನುವಂಥ. ಅದಕ್ಕೆ ಅದ್ರ ಮ್ಯಾಗ ಪ್ರೀತಿ ಮಾಡೋದಕ್ಕೆ ಮೋಹ ಅಂತಾರೆ. ಎದ್ರ ಮ್ಯಾಗ ಭಕ್ತಿ ಐತಿ ನೋಡ್ಕೊಂಡು ಬಾಳ್ಯದಾಗ ಐತವ ನಿನ್ನ ನಿಜ ಸ್ವರೂಪವನ್ನು ಹೊಂದೋದ್ರಾಗೈತಿ. ಲಕ್ಷ್ಯ ಕಡೆ ಐತಿ. ಇರುವಿಕೆ ಕಡೆ ಲಕ್ಷ್ಯ ಕೊಡೋದಕ್ಕೆ ಭಕ್ತಿ ಅಂತಾರೆ, ತೋರಿಕೆ ಕಡೆ ಲಕ್ಷ್ಯ ಕೊಡೋದಕ್ಕೆ ಮೋಹ ಅಂತಾರೆ. ಅದು ನಿನ್ನ ಬಂಧನಕ್ಕೆ ಆಗ್ತೈತಿ, ಇದು ನಿನ್ನ ಬಂಧನದಿಂದ ಬಿಡುಗಡೆ ಮಾಡ್ತೈತಿ. ಈ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ಏನ್ ನಿಜವಾದ ಸುಖ ಶಾಂತಿ ಬೇಕನ್ನವ ಸಾಮಾನ್ಯ ಬೆಣ್ಣೆ ಹಾಕತ್ತನ್ರಿ ಅವ. ಅವನ ಯಾಕೆ ಹಿಡ್ಕೊಂಡು ಕುಂಡಿರ್ತಾನವ? ಎಂದಿದ್ರು ಹೋಗೋಣ ಇದ್ರ ಗೋಡಿ ಅದಕ್ಕೆ ಬೇಕಾಗಿತ್ತು ನನಗೆ. ಎಂದೂ ಅದ್ರ ಇಚ್ಛೆ ಮಾಡಕ್ ಹೋಗ್ಬೇಕು. ಏನ್ ಮಲ್ಕೊಳ್ಳೋ ಮುಂದೆ ನಾಳೆ ಏನಾರ ಮಾಡ್ಕೋಬೇಕು ಅನ್ನೋದು ಉಳಿಬಾರ್ದು ನೋಡ್ರಿ. ನೀ ಯಾವ ಶರೀರ ಧಾರಣ ಮಾಡಿದ್ರು ಏನಾಗಬೇಕಾಗೈತಿ? ಯಾವ ಶರೀರ ಧಾರಣ ಮಾಡಿದ್ರು ಇಷ್ಟ ಆಗುದಿಲ್ಲ. ಕಾಳು ಕೂಳು ಜೋಡು ಕೂಡು ಶರೀರ ಧಾರಣ ಮಾಡಿದ್ರೆ ಬರೀ ಅದರ ವ್ಯವಸ್ಥಾನ ಮಾಡೋದು, ಅದನ್ನ ತಿನ್ನುವುದು ತಿನ್ಕೋದು ತೆಕ್ಕೋದು. ಇಷ್ಟ ಆಗುದಿಲ್ಲ, ಹುಟ್ಟಿಟ್ಟು ಬಂದಿದ್ದನ್ನ ಮಾಡಿದ್ವಿ. ಇದರಿಂದ ಏನು ಲಾಭ ಐತೆ? ಎಷ್ಟು ಗಳಿಸಿರ ಏಟು ತಿನ್ನೋದು ಏಟು ನೀನು? ಯಾಕ್ರಿ ಇನ್ನೂ ಹಂಗ ಬೇಕಂತೈತಿ, ಹಂಗ ಸಾಕಾಗುದಿಲ್ಲ, ತೃಪ್ತಿ ಅನ್ನೋದಿಲ್ಲ. ಹೌದಿಲ್ಲ? ಹಿಂಗ ಇನ್ನ ಮುಂದುವರಿಬೇಕು, ಇನ್ನ ಅದರ ಬೆನ್ನು ಹತ್ತು ಅದರಿಂದ ಹಿಂದಕ್ಕೆ ಸರಿಬೇಕನ್ನೋ ವಿವೇಕ ಇದ್ದವಾಗ ಬರ್ತೈತಿ. ಅದು ಏನೂ ಲಾಭ ಇಲ್ಲಪ್ಪ ಇದ್ರ ಮುಂದುವರೆದ್ರೆ ಅಂತ. ಮುಂದುವರೆದವ್ರು ಏನಾಗ್ಯಾರ ನೋಡ್ಕೋ, ಬಹಳಷ್ಟು ಮುಂದುವರೆದಾರಪ್ಪ ಇವರು. ವಿಷಯ ಗಳಿಸ್ಯಾರ. ಕೋಟಿಗಟ್ಲೆ ಕರೋಡ್ ಗಟ್ಲೆ ಬಿಲಿಯನ್ ಗಟ್ಲೆ ಮಿಲಿಯನ್ ಗಟ್ಲೆ ಗಳಿಸ್ಯಾರಂದ್ರು ನೋಡ್ರಿ. ಅವ್ರು ನೆಮ್ಮದಿ ಐತೆ ಆದ್ರೂ ಹುಚ್ಚು. ಅದಕ್ಕೆ ಸ್ವಲ್ಪವೂ ಗಮನ ಕೊಡದಿರುವ ಅಂದಾರಿಲ್ಲ. ಇತರರು ಧನವನ್ನು ಶೇಖರಿಸಿ ಕಾರ್ಖಾನೆ ಒಡೆಯರಾಗಲಿ ಕೋಟ್ಯಾಧೀಶರಾಗಲಿ, ಅಯ್ಯೋ ಅಷ್ಟು ಗಳಿಸ್ಯಾರು ಇಷ್ಟು ಗಳಿಸ್ಯಾರು. ಏನ್ ಮಾಡಿದ್ರು ಗಳಿಸಿ ಅದಕ್ಕೆ ಮಾಡೋದು ಅದನ್ನ? ವಿಷಯ ಸಂಗ್ರಹದಿಂದ ಏನ್ ಲಾಭ ಐತಿ ಹೇಳಿ? ಕಸದ ಸಂಗ್ರಹನೋ ರಸದ ಸಂಗ್ರಹನೋ? ವಿಷಯಗಳನ್ನ ಅವಲಂಬಿಸಿಕೊಂಡು ಸುಖ ಇದ್ದಿದ್ರೆ ಬಹಳಷ್ಟು ಗಳಿಸಿದವ್ರು ಬಹಳಷ್ಟು ಆರಾಮ ಇರ್ಬೇಕಾಗಿತ್ತು. ಅದಿಲ್ದವ್ರಿಗೆ ಆರಾಮ ಇರಬಾರ್ದಾಗಿತ್ತು. ಭ್ರಮ ಆಗೈತಿ ನಿನಗೆ, ನಾನು ಗಳಿಸಿ ಸುಖ ಸಿಗ್ತೈತೆ ಅಂತ. ಭ್ರಾಂತಿ ಅದು. ಯಾರಿಗೂ ಅದು ಸಿಗುವುದಿಲ್ಲ. ನಿನ್ನಿಂದಲೇ ನಿನಗೆ ಹಿತ ಆಯ್ತು ಹೊರತು ಜಗತ್ತಿನ ಯಾವ ತೋರಿಕೆ ವಸ್ತುಗಳಿಂದ ಹಿತ ಇಲ್ಲ. ಅದಕ್ಕೆ ಅವನು ಬಿಡು. ಯಾಕೆ ಬಿಡು? ದುಃಖ ಕೊಡ್ತಾವ. ಅವನು ಬಿಟ್ಟಾಗ ದೊರೆಯುವಂಥ ಸುಖ ಹಿಡ್ಕೊಂಡ್ರೆ ಅದು ಸಿಗುದಿಲ್ಲ ನಿನಗೆ. ಯಾರದಾರ ನೋಡು ಇವನು ಹಿಡ್ಕೊಂಡು, ಬಾಳೆ ಬದುಕು ಹಿಡ್ಕೊಂಡು ಆರಾಮ ಯಾರದಾರ? ದಿನನಿತ್ಯ ಅವನು ಬಿಟ್ಟ ನಿದ್ದೆ ಒಳಗೆ ಹೊಕ್ಕಿಲ್ಲ. ಅವನು ಯಾಕೆ ಬಿಟ್ಟು ಹೊಕ್ಕಿ ಹಂಗಾರಂದ್ರೆ ಆರಾಮಿನ ಸಂಬಂಧ. ಆರಾಮ ಇವನಂತ ಹಿಡ್ಕೊಂಡು ಹೊಂದಲ್ಲ. ಅದಾವ ಹಿಂತದ ಗಂಡ ಅದಾನ, ಮಕ್ಕಳು ಮರಿ ಅದಾವ, ಇವನು ಹಿಡ್ಕೊಂಡು ಹೊಂದ ನೋಡುನು ಆರಾಮ. ಬೇಸರಕ್ಕವಿಲ್ಲ. ಎಲ್ಲರನ್ನು ಯಾಕೆ ಕೈ ಬಿಡ್ತೀವಿ ಅಂದ್ರೆ ಬೇಸರ ಆಗ್ಯಾವ. ಅವು ಸುಖ ರೂಪ ಅಲ್ಲ. ಸುಖ ಏನಾದ್ರು ಬೇಸರಕ್ಕೈತನ? ಈ ವಸ್ತುಗಳೆಲ್ಲ ಬೇಸರಕ್ಕವಿಲ್ಲ. ನೀ ತಿಳ್ಕೊಂಡು ಸುಖ ಅಂತ ತಿಳ್ಕೊಂಡು ಜಗತ್ತಿನ ವಿಷಯ ವಸ್ತುಗಳೆಲ್ಲ ಬೇಸರಕ್ಕೆ ಹಾಕು. ಅದಕ್ಕೆ ಅವು ಸುಖ ರೂಪ ಅಲ್ಲ. ತಾನ ಸುಖ ಸ್ವರೂಪ ಇದ್ದೇನೆ ಅನ್ನೋದು ಅನುಭವ ಬರೋವರೆಗೂ ಇದ್ರ ಬೆನ್ನು ಹತ್ತುವುದು ಬಿಡೋದಿಲ್ಲ.
ಅದಕ್ಕೆ ಈ ಕೆಲಸ ಮೊದಲು ಮಾಡ್ಕೊ. ನೀನ ಆನಂದ ಸ್ವರೂಪ ಇದ್ದಿ ಅನ್ನೋದನ್ನು ಈ ಮನುಷ್ಯನ ಶರೀರ ಇದ್ದಾಗನ ಮೊದಲು ಇದರ ಅನುಭವವನ್ನು ಮಾಡ್ಕೊನಿ. ಇದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಜನ್ಮನ ವ್ಯಾಪ್ತರಿ ಬಂದದ್ದು. ಮನುಷ್ಯ ಕುಲದ ಜನನದ ಲಾಭ ಇದೆ. ನಾನೇ ದೇವರಿದ್ದೇನೆ, ಸುಖ ಸ್ವರೂಪ ಇದ್ದೇನೆ ಅನ್ನೋದು ತಿಳ್ಕೊಳ್ಳೋ ಸಂಬಂಧದ ಇದು ಲಾಭ. ಇದ್ರೊಳಗೆ ಬರೀ ಜಗತ್ನಾಗ ಅದನ್ನು ಗಳಿಸಿ ಇದನ್ನು ಗಳಿಸಿ ಅದರಿಂದ ಸುಖ ಹೊಂದಬೇಕು, ಹೆಣ್ಣು ಗಂಡಿನಿಂದ ಸುಖ ಹೊಂದಬೇಕು ಅನ್ನೋ ಆಶೆ, ತಿನ್ನುವುದರಿಂದ ಹೊಂದಬೇಕು ಅನ್ನೋದು, ಮೋಸಿ ನೋಡೋದು ಮುಟ್ಟೋದ್ರಿಂದ ಹೊಂದಬೇಕು ಅನ್ನೋ ಆಶೆ ಬಿಡೋದನ್ನ. ಅದರ ನಿಮ್ಮ ವಾಸನ ಏನು ಮಾಡ್ತೈತಿ, ನಮ್ಮನ್ನು ತಿರ್ಗಾಕ್ ಹಚ್ತೈತಿ, ತೇಕಾಕ್ ಹಚ್ತೈತವು. ಈ ವಾಸನಾ ಕ್ಷಯ ಆಗ್ಬೇಕು ನೋಡ್ರಿ. ವಿವೇಕದಿಂದ ಇವನ ಪೂರ್ಣ ನಾಶ ಮಾಡಬೇಕು, ಸ್ವಲ್ಪ ಉಳಿಯದಂತೆ. ಈ ಭೋಗ ವಾಸನೆಗಳನ್ನು ಸಂಪೂರ್ಣವಾಗಿ ಸ್ವಲ್ಪ ಉಳಿಯದಂತೆ ನಾಶ ಮಾಡಿಕೊಂಡಾಗ ನಿನಗೆ ಆ ಭಾವದೊಳಗೆ ನಿಲ್ಲಿಸ್ಲಿಕ್ಕೆ ಬರ್ತೈತಿ ಮನಸ್ಸನ್ನು. ಒಂದು ಸ್ವಲ್ಪ ಏನಾರ ಇತ್ತಂದ್ರೆ ಅತ್ತಾಗ ಮತ್ತೆ ಹೇಳ್ಕೊಂಡು ಹೋಗ್ತೈತಿ. ಅದು ಊಟ ಕಸ್ತೈತಿ, ತಿರ್ಗಾಕ್ ಹಚ್ತೈತಿ. ಅದಕ್ಕಾಗಿ ಪ್ರಯತ್ನ ಮಾಡ್ತೈತಿ. ಅನ್ಯದರಿಂದ ಸುಖಬುದ್ಧಿ ಸಿಗ್ತೈತಿ ಅನ್ನೋ ಸುಖಬುದ್ಧಿ ಇತ್ತು ಅಂದ್ರೆ ಅದೇ ಪ್ರಾಪ್ತಿಗಾಗಿ ಅದಕ್ಕಾಗಿ ಪ್ರಯತ್ನ ಮಾಡ್ತೈತಿ. ಎದುರಾಗೂ ಇಲ್ಲ ಅನ್ನೋ ತಿಳಿದ ಮ್ಯಾಗ ಉದಾಸೀನ ಆಗಿಬಿಡ್ತೈತಿ. ಅದ್ರ ಬಗ್ಗೆ ಬೇಡ, ಗೊಂಡೆ ನೋಡಿ ನೆಳ. ಈ ಲೋಕದ ವಸ್ತುಗಳಾಗಲಿ ಪರಲೋಕದ ವಸ್ತುಗಳಾಗಲಿ ಯಾವ ಕೆಟ್ಟ ಹೋಗು, ಯಾರಿಗೂ ಸುಖ ಕೊಡೋದಿಲ್ಲ. ನನ್ನಿಂದಲೇ ನನಗೆ ಹಿತ ಐತೆ ಹೊರತು ಅನ್ಯ ಯಾವ ತೋರಿಕೆ ವಸ್ತುಗಳಿಂದ ಇಲ್ಲ ಅನ್ನೋ ತಿಳುವಳಿಕೆ ನಮ್ಮಲ್ಲಿ ಯಾವಾಗ ಮನದಟ್ಟಕೈತಿ, ಗಟ್ಟಕೈತಿ, ಯಾವಾಗ ಇದರ ಅಭ್ಯಾಸ ಅಥಾತ್ ಬ್ರಹ್ಮ ಜಿಜ್ಞಾಸ ಅಂತ ಅವಾಗ ಇದರ ಅಭ್ಯಾಸ ಅಂತರಂಗದೊಳಗೆ ಇದು ನಡೀತೈತಿ. ನಾವು ಏನೂ ಇಲ್ಲ ಅನ್ನೋದು ಹೊರಗೆ ಸಿಗುದಿಲ್ಲ ಅನ್ನೋದು ಗೊತ್ತಾರ ಅಂತರ್ಮುಖಿ ಆಕೈತಿ. ಅಂತರ್ಮುಖ ವೃತ್ತಿಗಳಿಗೆ ಇದರ ಅಭ್ಯಾಸ ನಡೀತೈತೆ. ಅವಾಗ ವೃತ್ತಿ ಅಂತರ್ಮುಖ ಆಗದ ಹೊರತು ನಮಗಿದು ಆನಂದದ ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಧ್ಯಾನ ಕೂತಾಗ ಮನಸ್ಸಿಗೆ ಬುದ್ಧಿ ಹೇಳಿ, ಹೊರಗೆ ಹೋಗುವಂತ ಮನಸ್ಸಿಗೆ ಬುದ್ಧಿ ಹೇಳಿ ಅಂತರ್ಮುಖಿ ಆಗುವಂಗ ಅದಕ್ಕೆ ಯುಕ್ತಿ ವಿಚಾರಗಳಿಂದ ಅದನ್ನ ಗಟ್ಟಿ ಮಾಡ್ಬೇಕು. ಮನಸ್ಸಿಗೆ ಎತ್ತು ಹೋಗದಂಗ ಮಾಡ್ಬೇಕದ. ಅಂತ ಯುಕ್ತಿ ವಿಚಾರಗಳು ಅದನ್ನ ಮನದಟ್ಟು ಮಾಡಿದೆ ಅಂದ್ರೆ ಶ್ರವಣ ಮನ ನಿಧಿಧ್ಯಾಸದ ಮುಖಾಂತರ ಅವಾಗ ಅಭ್ಯಾಸ ಒಳಗೆ ನಡೀತೈತ ಆಂತರಿಕವಾಗಿ. ಹಂಗೆ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಆಗೋದಲ್ಲೇ ಅದು. ನಾನು ಕೇಳಿ ನಾವು ಒಮ್ಗಿಲೆ ಹೋಗಿ ಕುಂಡ್ರಲ್ಲಿ ನೋಡು, ರೂಢಿಗತ ವಾಸನಾದಿಗಳು ಕುಂಡ್ರಿ ಕೊಡ್ತಾವ ನಿನ್ನ ಎಂತೆಂಥವು ಅದಾವೆಲ್ಲ. ಅವೆಲ್ಲ ಆಗದು ಹೊರ ವಿವೇಕಿಗೆ ಮುಖ್ಯತೆ. ಎಲ್ಲ ತಿಳಿದಾನಪ್ಪ, ಎಲ್ಲ ಕರೆಕ್ಟ್ ಹೇಳ್ತಾನೆ ಅಂದ್ರೆ ಸುರ ಆಗುದಿಲ್ಲ. ಯಾಕೆ? ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಹಿಂದಿನ ಸಂಸ್ಕಾರಗಳು ಏನದಾವಲ್ಲ ಅವು ಬಂದು ನಮಗೆ ನೆನಪಿ ನಮ್ಮ ದಾರಿ ತಪ್ಪಿಸ್ತಾವ, ಆ ಕಡೆನೆ ಇಳಿಸ್ತಾವಂತ. ಅದ್ರಲ್ಲಿ ಹೊರಮುಖ ಆಗಾಕೈತೆ ಅಂದ್ರೆ ಒಳಗಿದ್ದ ಅನುಭವ ಬರ್ಬೇಕು. ಹೆಂಗ ಅದೇ ವಾಸನೆ ಹೇಳ್ಕೊಂಡು ಹೋಗ್ತಾವ ರೂಢಿಗತ ವಾಸನೆಗಳು. ಅದಕ್ಕೆ ಇದಕ್ಕೆ ವಿವೇಕ ಅನ್ನುವಂಥ ಕಾವಲುಗಾರನ ಇರ್ಬೇಕು ಯಾವಾಗಲೂ. ಎತ್ತು ಹೊಕ್ಕಿ ನೋಡು, ಅದ್ರಾಗ ಏನೈತಿ. ಯಾಕೆ ಸುಳಿದಾಡ್ತೀರಿ ಮನಸ್ಸು? ಹೊರಗೆ ಉಡೆಯಾಡಿ ಸುಳ ಯಾಕೆ ದಣಿತೀರಿ? ಯಾಕೆ ಹೀನ ವಿಷಯದಳು ಸುಳಿದು ವಿರತಿ ಇಲ್ಲದಲ್ಲಿ ಎಲೆವೇ ಎಲೆ ಕಾಕು ಮಾನಸವೇ ನಿನಗದ್ರೊಳು ಏನುಂಟು, ಏನೈತೆ ಅದ್ರಾಗ ಅಂತ ಯಾವಾಗಲೂ ನಮ್ಮಲ್ಲಿ ವಿವೇಕ ಜಾಗೃತಿ ಇತ್ತಂದ್ರೆ ಆ ಮನಸ್ಸನ್ನ ಹಿಂದಕ್ಕೆ ಸರ್ಸಾಕ್ ಬರ್ತೈತಿ. ಅದಕ್ಕೆ ವಿವೇಕನ ಅದಕ್ಕೆ ಸಾಧನ. ಮನಸ್ಸನ್ನು ಅಂತರ್ಮುಖವಾಗಿ ಮಾಡಿ ಆನಂದದ ಅನುಭವ ಮಾಡ್ಕೊಳಕ್ ಹಚ್ಬೇಕಾರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ವಿವೇಕ ಜಾಗೃತ ಆಗ್ಬೇಕಾರ ಸತ್ಸಂಗನ ಬೇಕದು. ವಿವೇಕವಂತರ ಸಂಘ ನಿತ್ಯ ನಾವು ಕೇಳೋದ್ರಿಂದ, ಮನನ ಮಾಡೋದ್ರಿಂದ, ನಿಧಿಧ್ಯಾಸನ ಮಾಡೋದ್ರಿಂದ ಪ್ರತಿಯೊಬ್ಬರಿಗೆ ಅದನ್ನು ಹೊಂದಲಿಕ್ಕೆ ಬರ್ತದೆ. ನಮ್ಮಂಥವ್ರಿಗೆ ಹೆಂಗಾಗಿದೆ ಮತ್ತೆ ಯಾರಿಗೆ ಆಗ್ಬೇಕದು? ಮನುಷ್ಯರಿಗೆ ಎಲ್ಲ ಆಗುದನ್ನ ಮಾಡ್ಕೊಳಿಕ್ ಬರ್ತೈತಿ. ಮಾನವ ಮಾತ್ರರಿಗೆಲ್ಲ ಅದನ್ನ ಮಾಡ್ಕೊಳಕ್ ಬೇಕಾದಂಥ ಪಾಪಿ ಅದನ್ನ ಪಾಯಿಮ ಅಜ್ಞಾನಿ ಅದನ್ನೊಂದು ಸುಧಾಮ ಹೊಂದಲಿಕ್ಕೆ ಬರ್ತೈತಿ. ನಿತ್ಯ ಅವರ ಸಂಘ ಮಾಡೋದ್ರಿಂದ, ಸತ್ಸಂಗದೊಳಗೆ ತೊಡಗೋದ್ರಿಂದ ಅದು ಪರಿವರ್ತನೆ ಆಕೋಂತ ಹೋಗ್ತೈತಿ. ಬೇಕಾದಂಥ ಅಜ್ಞಾನಿ ಅದನಪ್ಪ ಅನ್ನೋದು ನಮ್ಗೆ ಆಗೈತಿ ಇರ್ತೈತೆ. ಶ್ರವಣದ ಬಲ ಜೋರ ಆತಂದ್ರೆ ಮನನ ಬಲ ಜೋರ, ನಿಧಿಧ್ಯಾಸನ ಪರಿಪಕ್ವಾದ ಅವಾಗ ನಿನ್ಗಿದ ಅನುಭವ ಬರಕ್ಕೆ ಶುರುವಾಗ್ತದೆ. ಅದಕ್ಕೆ ಇದನ್ನು ಬಿಡಬಾರ್ದು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಇದಿಲ್ಲೇ ನಮಗೆ ಇದ್ರ ಮ್ಯಾಗಿನ ಆಸಕ್ತಿ ಹೋಗುದಿಲ್ಲ. ಪ್ರಬಲವಾದ ಅಭ್ಯಾಸ ನಡಿಬೇಕಿದೆ. ಒಳಗೆ ಆಂತರಿಕವಾಗಿ ಎಡೆಬಿಡದೆ ಒಳಗೆ ಅಭ್ಯಾಸ ನಡೆದಾಗ ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಪೂರ್ಣ ಹೋಗ್ತೈತಿ. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖ. ಇದೇ ನಮ್ಮ ಜೀವನದ ಗುರಿ ಆಗ್ಬೇಕು. ಮತ್ತೇನು ಏನಾರು ಹೊಂದಬೇಕು, ಅದನ್ನ ಮಾಡ್ಬೇಕು, ಅದನ್ನ ಹಿಡಿಬೇಕು ಅನ್ನೋದು ಬಿಡೋದನ್ನ ತಲೆ ಅಂದ್ರೆ ಮರ್ತು ಬಿಡೋದನ್ನ.
ನಾ ಇನ್ನೇನಾರು ಮಾಡ್ಬೇಕನ್ನೋ ಜಗತ್ನಾಗ ತಲೆ ಅಂದು ಬಿಡದ ಎಂದೂ ಆಗುದಿಲ್ಲ. ಅವ ವಾಸನ ನಮ್ಮನ್ನ ಹೇಳ್ಕೊಂಡು ಹೋಗಿದ್ವ ಅದ್ರಾಗ ತೊಡಗಾಕಸ್ತಾವ ತೇಕಾಕಸ್ತಾವ. ಸಂಪರ್ಕ ಇಲ್ಲದಕ್ಕೆ ಮತ್ತು ಅದ್ರಾಗ ತೊಡಗಾಕೈತಿ. ಮತ್ತೊಂದು ಹುಚ್ಚು ಕೋಡಿ ಮತ್ತೆ ಪ್ರಪಂಚದಲ್ಲಿ ಸುಖವನ್ನು ಭಾವಿಸ ಹತ್ತಿತ್ತು. ಎಲ್ಲ ಹೇಳಿ ಕೇಳಿ ಎಲ್ಲ ಇದನ್ನ ಮಾಡೈತಿಪ್ಪ, ಇಂಥದ್ ಮಾಡಿ ಮತ್ತು ಇದ್ರಾಗ ಬಿತ್ತ ಮತ್ತೆ ಇದ್ರಾಗ ಹೆಣಿಕೆ ಹಾಕಕ್ ಬಂತೀವಿ. ಮುದುಕಾದ್ರೂ ಇನ್ನ ಬಿಡುವಲ್ಲಲ್ಪ. ಮಕ್ಕಳೇನಾಗ ಮೊಮ್ಮಕ್ಕಳೇನಾಗ ಅವನ್ ತಗೊಂಡಿ ಮಕ್ಕಳು ಮೊಮ್ಮಕ್ಕಳು ತಗೊಂಡು ಅದ್ರ ಕಡೆ ಲಕ್ಷ್ಯ ಇಲ್ಲ. ನಿಜವನ್ನ ತಿಳ್ಕೊಬೇಕ ನಾವು. ಎಲ್ಲಿಯೂ ಸಂಬಂಧಗಳು ಎಲ್ಲ ಕರ್ಮ ಕಣಿಸೋರ ಬಂದದ್ದು. ನಿನಗೇನು ಸಂಬಂಧ? ತಮ್ಮ ಸಂಬಂಧ ಹುಟ್ಟ್ಯಾರ ಅವರು, ಕರ್ಮ ಸಂಬಂಧ ಕರ್ಮ ಕಣಿಸೋರಾಗ ಹುಟ್ಟಿದ್ನೆ. ನಿನ್ನ ಸಂಬಂಧ ಏನಾರು ಹುಟ್ಟ್ಯಾರ? ಎಲ್ಲ ಜೀವಿಗಳು ಸಂಬಂಧಿಗಳನ್ನು ತಮ್ಮ ತಮ್ಮ ಕರ್ಮ ಕಣಿಸೋರಾಗ ಬಂದಾರ. ಅವು ಮುಗಿತ ಅಂದ್ರೆ ಹೋಕ್ಕವ. ಊರು ಬಂತಂದ್ರೆ ಇಳ್ದು ಹೋಗಿಲ್ಲ. ಆ ಊರು ಬಂತಂದ್ರೆ ಸುಮ್ಮನೆ ಇಳ್ದು ಹೋಗಿ, ಬಂತಂದ್ರೆ ದಾಳಿ ಬಂದು ಸುಮ್ಮನೆ ಇಳ್ದು ಹೋಗುದು. ಅಲ್ಲಿ ಅಂದ್ರೆ ಬಿಡ್ತಾರ? ಅಲ್ಲಿಗೆ ಮುಗಿತೇನೆ. ಎಲ್ಲಿ ಮಠ ಟಿಕೆಟ್ ತೆಗಿಸಿ ಅಲ್ಲಿ ಮಠ ಇಳುದು. ಹಂಗ ಇದು ಇದಲ್ಲ ಜೀವನ ಅಂದ್ರೆ. ಇಲ್ಲ ದಾರ್ಯಾಗ ಮತ್ತೆ ಹತ್ತಾವ, ಮತ್ತೆ ಇಳಿತಾವ, ಎಷ್ಟೋ ಮಂದಿ ಕೂಡ್ತಾವ, ಮತ್ತೆ ಅಗಲತಾವ. ಕರ್ಮಕ್ಕನುಸಾರವಾಗಿವಲ್ಲ. ಕಟ್ಟಿಗೆ ನೀರೊಳಗಿನ ಕಟ್ಟಿಗೆ ತೆರಿ ಹೊಡೆದಕ್ಕೆ ಕೂಡ್ತಾವ, ಮತ್ತೆ ತೆರಿ ಹೊಡೆದಕ್ಕೆ ಆಗಲಿ ಹೋಗ್ತಾವಲ್ಲ. ಹಂಗಿವಲ್ಲ ಜೀವನ ಅಂದ್ರೆ ಎಲ್ಲ ಹೆಂಡ್ರು ಗಂಡ್ರು ಮಕ್ಕಳು ಇವೆಲ್ಲ ಕೂಡಿ ನಡಬರ್ಕ್ ಹಾದ್ಯಾಗ ಕೂಡಿದ ಮೇಳ. ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ. ಇದ ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ. ಶರೀರ ಸಂಸಾರವಿದನ್ನು ಸ್ಥಿರವೆಂದು ನಂಬದಿರು. ಬಹಳ ಸೌಕಾರಿಕೆ ನಾನು ಬಂದು ಬಳಗ ಇವೆಲ್ಲ ನಂಬಬೇಡ. ಅಸ್ಥಿರವಾದದ್ದು. ಗಿಡದಾಗ ಹೊತ್ತು ಮುನಿಗೆ ಬಂದ ಪಕ್ಷಿ ಎಲ್ಲ ಬಂದು ಜಮಾ ಆಕ್ಕಾವ. ಮುಂಜಾನೆ ಹಂಗ ಬೆಳಗ್ಗೆ ಹರಗಾಡ್ದ ನಸೀಮೆ ಹರಬಡ್ದ ಪಾರಾಗಿ ಹೋಕ್ಕವ, ಹಾರಿ ಹೋಕ್ಕವ. ಆಗಲಿ ಹೊಕ್ಕಾವಿಲ್ಲ. ಹಂಗ ಇವು ಎಲ್ಲ ಜೀವನ ಅಂದ್ರು ಹಿಂಗ ಕೂಡಿದ್ದಿದ್ದು. ಅಲ್ಲಿ ಹೋದವು ಏನು ಒಂದಕ್ಕೊಂದು ಎಲ್ಲಿ ಸಂಬಂಧ ಎಲ್ಲಿ ಹಂಗಂತ ತಿಳ್ಕೊ. ಇದನ್ನು ಯಾರಿಗೆ ಯಾರಿಲ್ಲ. ನಮ್ಮವ್ರು ಇವರು ಯಾರು ಬರೋದು ನಿಮ್ಮವ್ರು. ನಿಂದ ಶರೀರನ ನಿನಗೆ ಸಂಬಂಧ ಇಲ್ಲ. ಅನ್ನೋ ಯಾವನ್ ತಗೊಂಡು ಹೊಕ್ಕಿ ಹೋಗಂಗ ನೋಡು. ಎಲ್ಲ ಬಿಟ್ಟ ಹೊಕ್ಕಿಲ್ಲ ಇವನ್ನೆಲ್ಲ. ಇವ್ ಬಿಟ್ಟು ಹೋದ್ರೆ ವಾಸನ ಕಟ್ಕೊಂಡು ಹೋಗ್ತೈತಿ. ಮತ್ತೆ ಆ ವಾಸನೆ ಕಟ್ಕೊಂಡು ತಿರುಗ್ತೈತಿ ಜೀವ. ಅದನ್ನ ಮಾಡ್ಬೇಕಿದ್ವು ಮನಸ್ಸಿನಾಗ ವಾಸನ ಅದಾವಲ್ಲ, ಅದನ್ನ ತ್ಯಾಗ ಮಾಡಿ. ವಾಸನಾ ತ್ಯಾಗಕ್ಕೆ ಸನ್ಯಾಸ ಅಂತ. ಪ್ರತಿಯೊಬ್ಬರು ನಾವು ಅದನ್ನು ಮಾಡಬೇಕಾಗಿತ್ತು. ಸನ್ಯಾಸಿಗಳಾಗಬೇಕು ನಾವು. ವಾಸನಾ ತ್ಯಾಗ ಮಾಡಬೇಕಾಗಿತ್ತು. ಸನ್ಯಾಸ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟೇವಿ. ಎಲ್ಲ ಬಿಟ್ಕೊಟ್ಟು ಹೋಗಿ ಮಠ ಸೇರುವುದು. ಮಠ ಅಂದ್ರೆ ಶಾಶ್ವತವಾದಂಥ ಸುಖ. ಮಠ ಅಂದ್ರೆ ಶಾಶ್ವತವಾದ ಸುಖ. ಕಟ್ಟಡ ಅಲ್ಲಿದು. ಅದು ನಡಬರ್ಕ ತೋರಿ ನಡಬರ್ಕ ಹೋಗುವುದಿದೆಲ್ಲ. ಯಾವಾಗಲೂ ಇದ್ದದ್ದು ಅದು. ಮಠ ಅಂದ್ರೆ ಶಾಶ್ವತವಾದ ಸುಖದ ನೆನವಿನ್ಯಾಗ ಉಳ್ಕೋದು. ಅವಾಗ ಮಠಸ್ಥ ಅಂತಾರೆ. ಮಠದಾಗದೀವೋ ಏನು ಎಲ್ಲಿದ್ದೀವಿ ನೋಡ್ಕೊಂಡು. ಮಠ ಅಂದ್ರೆ ಕಟ್ಟಡ ಅಲ್ಲ. ಯಾವುದೋ ಎಲ್ಲಾರೋ ಒಂದು ಹಿಂಬಾಗೆ ಈಗ ಜನ ಇಲ್ಲ ಇದ್ರ ಕಟ್ಸಿದ ಮಠ ಅದಕ್ಕೆ ತಿಳ್ಕೊಂಡಿರ್ತಾನೆ. ಮಠ ಅಂದ್ರೆ ಶಾಶ್ವತವಾದದ್ದು ಯಾವುದೈತಿ, ಕೆಡಲಾರ್ದಂಥದ್ದು ಯಾವುದೈತಿ ಅಲ್ಲಿ ಮನಸ್ಸನ್ನು ನಿಲ್ಲಿಸೋದು. ಅವಾಗ ಮಠಸ್ಥ ಅಂತಾರೆ. ಮಠಸ್ಥದೀವೋ ಏನು ಮಲಸ್ತದೀವೋ ನೋಡ್ಕೊ. ಶರೀರದಾಗ ಹಿಡ್ಕೊಂಡು ಕುಂತಿಯಲ್ಲ, ಶರೀರ ಭಾವದಾಗದಿ ಇಲ್ಲ. ಅಂದಿಂದ ನೀ ಹೆಂಗೆ ಮಠಸ್ಥಕ್ಕಿ ಮಲಸ್ತಾಕೊಂಡು ಕುಂತಿ. ಅದ್ರ ಹೇಸಿಗೆ ಕುಟ್ರೆ ಕುಂತ್ಕೊಂಡು ನಾನು ಮಠಸ್ಥಂದ್ರೆ ಎಷ್ಟು ದಿನ ಆಯ್ತಿದ್ರಾಗ ನೀ ಇದ್ದೆ. ಇದ ಸುಖ ಕೊಡ್ತೈತೆ ಅಂತೇಳಿ ಇವ ಸುಖರೂಪ ಅಂತ. ವಿವೇಕ ಇಲ್ಲದವ್ರಿಗೆ ಇದ ಹೇಸಿಗೆ ಗಡಿಗೆನ ಸುಖ ಐತಿ ಅಂತ ತಿಳ್ಕೊಂಡು ಕುಂತಿ. ಏನೈತಿ ನೋಡ್ಕೊ ಇದ್ರಾಗ. ಎಲ್ಲ ತೂತಿನಿಂದ ಸೋರ್ತೈತಿ. ಒಂದ ದಿನ ತೊಳೆದು ಬಿಡು ಹೊಲಸು ನಾರ್ತೈತಿ, ಗೊಮ್ಮ ಅಂತೈತಿ. ಇದ ನಾನು ಅಂತ ತಿಳ್ಕೊಂಡು ಹೊಲಸು ನಾರುವುದು ಸೋರುವುದು ನಾನು ಅಂತೇಳಿ ಎಲ್ಲಿ ಶಾಣ್ಯಾನು ನೀನು. ಗಿಟ್ಕೊಳಕಾಕತ್ತೇನೆ ಸೋರ್ದಂಗ ನಾರ್ದಂಗ. ಯಾಕ್ರಿ ಏನು ಸಂಬಂಧ ಐತಿ ನೋಡ್ಕೊ ಇದ್ರ. ಇದ ಸುಖರೂಪ ಅಂತ ಬೆನ್ನ ಹತ್ತಿ ದೂರ ಇರ್ತ ಮೋಹಕ್ಕೆ ಬೀಳ್ತಿ. ಒಳ್ಳೆ ಚಂದ ತಿದ್ದಾಡೋದು ತೀಡಾಡೋದು. ಎಷ್ಟು ತಿದ್ದಾಡ್ ಮಾಡ್ತೀರಿ. ಗೊಗ್ಗ
ಚಂದಚಯ ಮಾಡ್ಕೊಂಡು ಎಷ್ಟು ಅದನ್ನು ಇದು ಮಾಡ್ತೀವಿ. ಎಂದಿದ್ರು ಒಂದಿನ ಅದು ಹೋಗುವುದನ್ನ ಕೆಟ್ಟು ಹೋಗುವುದನ್ನು ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ ಅಂತ. ಇದ್ರ ಮ್ಯಾಗಿನ ವ್ಯಾಮೋಹ ಇಟ್ಕೊಂಡು ಶರೀರ ಮ್ಯಾಗಿನ ವ್ಯಾಮೋಹ ಇಟ್ಕೊಂಡು ಎಂದಪ್ಪ ನೀವು ಹೊಂದೋದು? ಇದನ್ನ ಹಿಡ್ಕೊಂಡವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಇದ್ರ ಸಂಬಂಧ ತಪ್ಪಿಸ್ಕೊಂಡವ್ರು ಯಾರ ದುಃಖಿಗಳಾಗ್ಯಾರ? ಈಗ ಶರೀರ ಜೀವಂತಿದ್ದಾಗ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡ ಆ ಲಾಭ ನಾವು ಮಾಡ್ಕೋಬೇಕಾಗಿದೆ. ನಾವು ಇದ್ದಾಗ ಮಂಗೆ ಮಾಡಿದ್ವಿ ಅಂದ್ರೆ ಇದ್ರ ಬೆನ್ನ ಹತ್ತಿ ಇದ ಸುಖರೂಪ ಇದ ಕರೆ ಅಂತ ತಿಳ್ಕೊಂಡು ಇದ್ರ ಬೆನ್ನ ಹತ್ತಿ ಏನ್ ಕೆನಾರ ಮಾಡಿದ್ವಲ್ಲ, ಏನ್ ಕೆನಾರ ಹಾಕೊಂಡ್ಕೊಂಡು ಇದೆಲ್ಲ ಅಣಿತೈತಿ ದುಃಖ ರೂಪ ಐತಿ ಅಂತ ಹೇಳೋದು ಉದಾಸೀನ ಆಗಿದ್ರ ಬಗ್ಗೆ. ಇದ್ರಾಗಿನ ಆಸಕ್ತಿ ಪೂರ್ಣ ತೆಗೆದ ಅನಾಸಕ್ತಿಯನ್ನು ಹೊಂದ. ಎದ್ರಾಗೂ ಆಸಕ್ತಿ ಉಳಿಬಾರ್ದು. ಅಂದಾಗಿದ್ರೆ ಅಭ್ಯಾಸ ಮಾಡಕ್ ಬರ್ತೈತಿ. ಪ್ರಾಣಾಯಾಮ ಮಾಡ್ಕೋತ ಕೂತ ಅಂದ್ರೆ ಶರೀರ ತಾದಾತ್ಮ್ಯ ಹೋಗುದೂ ಇಲ್ಲ. ಹೌದಿಲ್ಲ? ಶರೀರ ಹಿಡ್ಕೊಂಡ ನೀವು ಮಾಡೋದು ಪ್ರಾಣಾಯಾಮ. ದೇಹನ ನಾನು ಅಲ್ಲದಿಂದ ಪ್ರಾಣಾಯಾಮ ಮಾಡೋ ಕೆಲಸ ಏನೈತಿ? ಸಂಬಂಧ ತಪ್ಪಿಸ್ಕೊಂಡು ಇರಾಕಲಿ. ಏನ್ ಶರೀರ ಭಾವ ಹಿಡ್ಕೊಂಡು ಏನಾದ್ರು ಮಾಡ್ಕೋತ ಕೂತ್ರೆ ಮತ್ತೆ ಅದ ಭಾವ ಗಟ್ಟಿ ಆಕೈತಿ ನಿನಗೆ. ಏನ್ ದಿನ ಅದನ್ನ ಮಾಡ್ಕೋತ ಕೂತ ಅಂದ್ರೆ ಅದು ಶರೀರ ತಾದಾತ್ಮ್ಯ ಭಾವ ಕಳ್ಕೊಳಕ್ ಆಗುದಿಲ್ಲ ನಿನಗದು. ಏನ್ ಬಿಂದು ಅಂದ್ರೆ ಪ್ರಕಾಶ, ಲೈಟ್. ಕೆಲವು ವೇಳೆ ಮನಸ್ಸನ್ನ ಅದು ಸ್ಥಗಿತಗೊಳಿಸ್ತದ. ಅದನ್ನು ಮೀರಿ ಐತಿ ನೀರು. ನಾ ಅದಕ್ಕೂ ಅಲ್ಲ, ಬಿಂದುನೂ ಇಲ್ಲ, ಕಲೆ ಯಾಕ್ರಿ? ಯಾವ ಕಲೆಗಳಿಂದನೂ ಆಗುದು. ನಾದ ಬಿಂದು ಕಲಾತೀತಂ ಅಂದಾರ. ಏನ್ ನಾದಾನುಸಂಧಾನ ಮಾಜಿ ಸೈತಿರ ತಾನಿಪ್ಪ ಇರುವುದು ಅಂತ. ಹೌದು, ಅದ್ರ ಕಡೆ ಲಕ್ಷ ಕೊಡೋಂಗಿಲ್ಲ. ಅದಕ್ಕೆ ಪಸಿಗೆ ಬಿದ್ದರು ಹೋಗ್ತೀನಿ. ನಾದಕ್ಕೆ ಪಸಿಗೆ ಬಿದ್ದ ಅವನ ಯೋಗಿ. ನಾದಕ್ಕೆ ಪಸಿಗೆ ಬೀಳ ಇದ್ದವ ಜಗತ್ನಾಗ ಜ್ಞಾನಿ ಮತ್ತು ಒಬ್ಬ ಹುಚ್ಚ. ಅದಕ್ಕಂತೆ ಹುಚ್ಚಿಗೆ ಇರೋದಿಲ್ಲ. ಜ್ಞಾನಿ ಅದಕ್ಕೆ ಪಸಿಗೆ ಬೇಕಾದಂಥ ಗಾಯನ, ಇಂಪಾದ ಗಾಯನ ಕೇಳ್ತೈತೆ. ಅದು ಹೊಳ್ಳಿ ನೋಡುದು ಯಾರದ್ರಿ ಅದಕ್ಕೆ ಪಸಿಗೆ ಬೀಳ ಇದ್ದವ್ರು ಯಾರು? ಎಲ್ಲರೂ ಪಸಿಗೆ. ಪಶು ಪಕ್ಷಿಗಳ ಸಹಿತ ನಾದಕ್ಕೆ ಮಳ್ಳಿಗೆ ಬೀಳುತ್ತೆ. ಗಾಯನಕ್ಕೆ ಮಳ್ಳಿ ಬೀಳಿದ್ದವ ಏನ್ ಮರ್ತು ಬಿಡ್ತಾನೆ. ಎಲ್ಲ ಇವನಂತ ಇದ ಇಲ್ಪ ಅಲ್ಲಿ ನಾಗೇನು ನಾದದಲ್ಲಿ ನಾದಾತೀತದ. ಅದು ನಾದ ಬಿಂದು ಕಲಾತೀತಂ ಅಂತ. ನಾವು ವಾಸನಾ ಪೂರ್ಣ ಹೋಗ್ಬೇಕು. ನಾದದ ವಾಸನ ಜನ್ಮ ಜನ್ಮಾಂತರ ತಿರುಗಬೇಕಾಕೈತಿ. ಹೌದಿಲ್ಲ? ಅದ್ರ ಬೆಂಡ್ ಹತ್ತಿದೆ ಅಂದ್ರೆ ಅದೊಂದು ಚಟನ ಅಲ್ಲ, ಇಂದ್ರಿಯ ಚಟ ಅದು. ಯಾ ಇಂದ್ರಿಯ ಚಟದ ವಾಸನೂ ಉಳಿಬಾರ್ದು ಅಂತ. ನಾವು ಅದನ್ನ ಹೇಳ್ತೇವ್ರಿ. ಅದರಾಗನ ಯಾಕ್ರಿ? ಅದ ರಾಗದಾಗ ರಾಗ ತೆಗದು ಮತ್ತೆ ನಿಜಗುಣೆಪ್ಪ ಯಾಕೆ ಹಾಕ್ಯಾನ್ರಿ? ರಾಗ ಯಾಕನೋ ಗೀಟ್ ಅದನ್ನ ಹಾಕ್ಯಾನೋ ಪದ್ಯಗಳಿಗೆ ಅಂತ ಲೌಕಿಕ ಹಿಡ್ಕೊಂಡು ಬರ್ದಾನವ. ರಾಗ ಯಾಕೆ ಹಾಕ್ಯಾನು, ಗೀಟ್ ಯಾಕೆ ಹಾಕ್ಯಾರ ಬಾಯಲ್ಲಿ ಹೇಳ್ತಾನೆ. ಅಧ್ಯಾತ್ಮ ಅಂದ್ರೆ ಹುಡುಗಾಟಿಗೆ ಅಂತ ಹೇಳಿದೆ. ಆ ವಾಸನಾದ ಬೆಂಡ್ ಹತ್ತಿದಂದ್ರೆ ನಿನಗೆ ಮುಕ್ತಿ ಎಲ್ಲಿ ಸಿಗ್ಬೇಕು? ಹಾಡ್ಕೊಂತ ಹಿಂಗೆ ಜನ್ಮ ಜನ್ಮ ಅಂತ ತಿರುಗ್ಬೇಕಾಯ್ತು. ಹೌದಿಲ್ಲ? ಆ ವಾಸನ ಹಾಡೋದು ಬಾರಿಸೋದು ವಾಸನ ಇದ್ದವ್ರು ನಾಳೆ ಅಂತ ತಂದೆ ತಾಯಿಗಳು ಹೊಟ್ಟೆ ಹುಟ್ಟಿ ಕೊರಕತ್ತಿಗತ್ತೆ ಒದರ್ಕೊಂತ ಹಿಂಗೆ ಅಡ್ಡಾಡ್ಬೇಕು. ಏನು ಗೊತ್ತಾಗ್ಬೇಕು ನಿಮ್ಗೆ? ಅದ ಮುಖ್ಯ ಅಂತ. ಯಾಕ್ರಿ? ಸಂಗೀತನ ಮುಖ್ಯ ಐತಿ ಅಂತ. ಅದ್ರಾಗ ತಲ್ಲೀನ ಆಗ್ಬೇಕಂತ. ವಾಸನ ಹೊಕ್ಕವು ನಿನಗೆ ಹಾಡೋದು ಬಾರಿಸೋದು ಮಾಡಿದವ್ರು. ಎಂತೆಂಥ ಕಂತ್ರಾಟ ಮಾಡ್ತಿರ್ತಾರೆ ನೋಡ್ಕೋ ಅವರು. ಗವಾಯಿಗಳನ್ನವ್ರು. ಯಾಕ್ರಿ? ಎಂತೆಂಥ ಕೆಟ್ಟ ಚಟ ಇರ್ತಾವ ಅವ್ರಿಗೆ. ಹಾಡೋದು ಬಾರಿಸೋದು ಮಾಡ್ಕೊಂತ ಕುಂತ ಅದನ್ನು ಮಾಡಿದೆ ಅಂದ್ರೆ ನೀನು ಮತ್ತೆ ಇದೆಯಲ್ಲಿ ಸಿಗ್ಬೇಕು ನೀನು. ಅಂತ ಪರಿಸರದಾಗ ಅದ ಮೊದಲಾಗಿದ್ದು ಎಲ್ಲವು. ಅದನ್ನು ಎಂಥವ್ರು ಭೇಟಿ ಆದ್ಮ್ಯಾಗ ಬಿಡ್ಬೇಕಿಲ್ಲ ಅವನ್ನೆಲ್ಲ.
ಒಬ್ಬನ ಪೆಟ್ಟಿಗೆ ಮಾಸ್ತರ್ ಅಂತಂದೇನ್ರಿ ಅಂತ ಮಠ ಮಾಸ್ತರ್ ಒಬ್ಬನ್ ಬಾರ್ಸಾಕ್ ಕರ್ಕೊಂಡ್ ಬಂದಿದ್ದ ಕಲಿಯಾಕ. ಅಪ್ಪರ ಎಲ್ಲಿ ಹೋದ್ರು ನನಗೆ ಮೂಲ ಇಲ್ಲ ನಿನಗನ್ನ ಹಾಕ್ತಾರು, ಸಂಗೀತ ಇಲ್ಲ ನೀನ್ ಅಂತೇಳಿ ಅಂತಾರು. ಅದಕ್ಕೆ ಒಬ್ಬನ ಕರಿಯಾಕತ್ತಿರ್ತಾನ, ಚಲೋ ಮಾಡಿ ಬಿಡಂದ್ರ ಸರ್. ಅದ ವಾಸನ ಕಟ್ಕೊಂಡು ತಿರುಗಬೇಕಾಗತ್ ನೀನು, ಹೌದಿಲ್ಲ? ರಾಗ ಅವನ್ನೆಲ್ಲ ಮಾಡ್ಕೊಂತ ಕುಂತ ಅಂದ್ರೆ ಅದೊಂದು ವಿದ್ಯೆ. 64 ಕಲೆಗಳಲ್ಲಿ ಅದೊಂದು ಕಲೆ. ಅದನ್ನೆಲ್ಲ ಮೀರೈತಿ ನಾದ ಬಿಂದು ಕಲಾತೀತಂ ಅಂದ. ಯಾವುದು ಉಳಿಬಾರ್ದು ನಿನ್ನಲ್ಲಿ ಮನಸ್ಸು. ಕಲಿ ಅಂದ್ರೆ ಅದನ್ನು ಚಿಕ್ಕಿನಲ್ಲ, ಮತ್ತೆ ಯಾಕ್ರಿ ಅದು ಉಳಿಬಾರ್ದು ನಿನಗೆ. ಪರಿಶುದ್ಧವಾಗಿ ಆಗ್ಬೇಕಂದ್ರೆ ಯಾವ ಕಲೆನೂ ಉಳಿಬಾರ್ದು ನಿನಗೆ. ಜಗತ್ನಾಗ ಏನಾರು ಮಾಡ್ಬೇಕು, ಹೊಂದಬೇಕು ಅನ್ನೋದು. ಅದು ಚಾಳಿ ಹೋಗುದಿಲ್ರಿ. ತಬಲಾ ಬಾರ್ಸವ್ ಇದ್ದ ತಬಲಾ ನೂರಕ್ಕೆ ಚಾಪ್ ಹಾಕೇ ಬಿಡ್ತಾನಂತ. ಪೆಟ್ಟಿಗೆ ಬಾರ್ಸವ್ ಇದ್ರೆ ತತ್ತಾರ್ಲೆ ಇರುದ ಕೈ ಆಡ್ಸೇ ಬಿಡ್ತಾನೆ. ನಮಗ ಚಟ ಇತ್ತಲ್ಲ ಅವಾಗ. ಅಲ್ಲಿ ಕೆಂಚರೆಡ್ಡಿ ಮನ್ಯಾಗ ಸಾವ್ಕಾರ ಮನೆಗೆ ಅಜ್ಜಾರು ಪಾದ ಪೂಜೆಕರು ಊಟದ್ದು ಇಟ್ಕೊಂಡಿದ್ರು. ಆ ಪೆಟ್ಟಿಗೆ ನೋಡಿದ ಕೂಡಲೇ ಹನುಮಂತ ತಿಕ್ಕಾಕತ್ತ, ನಾ ಬಾರ್ಸಾಕತ್ನಿ. ಅಜ್ಜಾರು ಯಾರವರು ಹಿಂಗ ಅದ್ರ ಬೆಣ್ಣ ಹತ್ತಿದೆ ಅಂದ್ರೆ ಮತ್ತೆ ಕೊರ ಕತ್ತಿ ಊಟ ಬರ್ತಾರೆ. ಹೋಗಿ ಸುಟ್ಟು ಪೆಟ್ಟಿಗೆ ಮೇಲೆ ಕೈ ಇಟ್ಟಿಲ್ಲ. ಅವಾಗ ಬಾರ್ಸಕ್ ಬರ್ತಿರ್ತದ, ಅವಾಗ ಕೈ ಬಿಟ್ಟಿಲ್ಲ. ಒಳ್ಳೆ ಅದನ್ನ ಹೆಂಗ ಅನ್ನೋದು ಸುಧಾ ನೆನಪಿಲ್ಲ. ಮತ್ತೆ ಅವಾಗ ಬರ್ಜಿನಿ ಅದು ಬಡಿತಿದ್ವಲ್ಲ ಅವಾಗ. ಪೆಟ್ಟಿಗೆ ಬಾರ್ಸೋದು ಅವಾಗ ಏನು ಹುಚ್ಚರ ಸಾಂತಿ ಅದ. ಅಸಂಗ ಏನ್ ಮಾಡೋದು ಅಂತ ಪರಿಸರ ಆಯ್ತು ಅವಾಗ. ಏನ್ ಮಾಡೋದು? ಪೆಟ್ಟಿಗೆ ಬಾರ್ಸೋದು ಇದು ಏನಾರು ಹಾಡೋದು ಬಾರ್ಸೋದ್ರಿಂದ ಆಗೋದಿಲ್ಲ. ಎದರಿಂದನೂ ಇಲ್ಲ ನೋಡಿ. ನಿನಗೆ ಬೇಕಾದದ್ದು ನಿನ್ನೊಳಗೆ ಐತಿ. ಹೊರಗಿನ ಯಾವ ವಸ್ತುಗಳನ್ನು ಅವಲಂಬನ ಮಾಡೋಂಗಿಲ್ಲ. ಯಾವ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ, ಮನೋವ್ಯಾಪಾರ ಎಲ್ಲ ಅಳದಾಗ ಇದು ನಮ್ಗೆ ಅನುಭವ ಬರ್ತದೆ. ಅದಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಂತ. ವಿವೇಕದ ಸನ್ನಿವೇಶ ನೋಡು ಅಂತ ಯಾಕೆ ಹೇಳ್ಯಾರ? ಅದಕ್ಕೆ ನಾದ ಬಿಂದು ಕಲಾತೀತಂ ಅಂತ. ನಾದಾನುಸಂಧಾನ ಮಾಜಿ ಸೈತಿರ ತಾನಿಪ್ಪ ಇರವದು. ಹಂಗೆ ಕೇಳಿ ಮನೆಗೆ ಎದ್ವಾರ ಏನು ಕೆಲಸ ಆಗುದಿಲ್ಲ. ಅದರಿಂದ ನಾವು ಅಳವಡಿಸ್ಕೋಬೇಕಾಗತ್ತೆ ಜೀವನದೊಳಗೆ. ಆಹಾರ ನಿಯಂತ್ರಣ ಬೇಕಾಕತಿ, ವಿಚಾರ ನಿಯಂತ್ರಣ ಬೇಕಾಕತಿ, ಸಾಧನ ಮಾಡ್ಕೊಳ್ಳಿಕ್ಕೆ ಶರೀರವನ್ನು ಆರೋಗ್ಯವಾಗಿ ಇಟ್ಕೋಬೇಕಾಕತಿ. ಆ ವಿಘ್ನ ಆಗುವಂತ ಸ್ಥಾನವನ್ನು ಕೈ ಬಿಡಬೇಕಾಕತಿ. ಹಂಗೆ ಕೇಳಿ ಮನೆ ಎದ್ವಾರ ಬರೀ ಮೊದಲು ಎಂದಿನಂತೆ ಅದನ್ನ ಮಾಡ್ಕೋತ ಕೂತೆ ಅಂದ್ರೆ ಏನ್ ತಿಳಿಬೇಕು? ಹೌದು, ಶರೀರ ನೆಟ್ಟಿಗೆ ಇಟ್ಕೊಳಕ್ ಬರ್ಲಿಲ್ಲ ಅಂದ್ರೆ ಇದನ್ನ ಸಾಧಿಸಕ್ಕಾಗುತ್ತೆ. ಕಂಡದ್ದೆಲ್ಲ ತಿನ್ಕೊಂತ ಅಡ್ಡಾಡಿದೆ ಅಂದ್ರೆ ಏನಕ್ಕ ಶರೀರ ಎಲ್ಲ ರೋಗಗ್ರಸ್ತ ಆಗಿಬಿಡುತ್ತೆ. ಅದಕ್ಕೆ ಪಥ್ಯಾಹಾರ ಬೇಕಿದಕ್ಕೆ. ಉದರ ಅರ್ಧ ಅನ್ನ, ಅದರ ಅರ್ಧ ನೀರು, ಅದರ ಅರ್ಧ ಅನಿಲ ಸಂಚಾರಕ್ಕೆ ಬಿಡಬೇಕು. ಹೊಟ್ಟೆಯೊಳಗಿನ ಅರ್ಧ ಭಾಗ ಅಷ್ಟೇ ಕೂಳ ಹಾಕ್ಬೇಕು ಇದಕ್ಕೆ. ಅದರೊಳಗಿನ ಅರ್ಧ ಗಿರ್ದ ಭಾಗ ನೀರು ಹಾಕ್ಬೇಕು, ಅರ್ಧ ಮಾತ್ರ ಗಿರ್ದ ಹವಾಡಾಕ್ ಬಿಡ್ಬೇಕು. ಉದರರ್ಧ ಅನ್ನ, ಅದರರ್ಧ ನೀರು, ಹೌದಿಲ್ಲ, ಅದರರ್ಧ ಅನಿಲ ಸಂಚಾರಕ್ಕೆ ಹವಾಡಾಕ್ ಬಿಡ್ಬೇಕು. ಅದನ್ನು ಬಿಡ್ಲಂಗ ಚಲೋ ಮಾಡಿದ್ರೆ ಅಡಿಗೆ ಅಂತ ಹೊಡೆದಂದ್ರೆ ಏನು? ಹೇಗ್ರಿ? ಹೊಟ್ಟೆಪ್ಪನವ್ರು ಮಾತು ನಾಲ್ಗೆಪ್ಪನವ್ರು ಕೇಳ್ಬೇಕಲ್ಲ. ತಡಿಯಪ್ಪ ಇನ್ನಟ್ ಹಾಕ್ಸ್ಕೊಂಬರ್ತೀನಿ ಅಂತ. ಅದ್ರಲ್ಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ಇನ್ನಟ್ ನಾಲ್ಗೆ ರುಚಿ ಬೆನ್ನು ಹತ್ತಿದೆ ಅಂದ್ರೆ ನೀ ಅದನ್ನ ನಿಯಂತ್ರಣ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಪಥ್ಯಾಹಾರ ಬೇಕು. ಪಥ್ಯಾಹಾರ ಬೇರೆ, ಪ್ರತ್ಯಾಹಾರ ಬೇರೆ. ಪಥ್ಯಾಹಾರ ಅಂದ್ರೆ ಆಹಾರದಲ್ಲಿ ನಿಯಂತ್ರಣ ಹಿಡಿದುಕೊಂತಾರೆ. ಇಂದ್ರಿಯಗಳ ವ್ಯಾಪಾರ ಅವನ ನಿಯಂತ್ರಣ ಹಿಡಿದಕ್ಕೆ ಅದಕ್ಕೆ ಪ್ರತ್ಯಾಹಾರ ಅಂತ. ಮನಸ್ಸನ್ನು ಆ ಇಂದ್ರಿಯಗಳನ್ನು ಹತೋಟಿ ಒಳಗೆ ಇಟ್ಕೊಳ್ಳೋದು. ಎಲ್ಲಿ ಬೇಕಲ್ಲಿ ಬಿಡುವಂಗಿಲ್ಲ ಆ ಕಡೆನೂ ಮನಸ್ಸನ್ನು. ಬುದ್ಧಿ ಹೇಳ್ಬೇಕು ಅದಕ್ಕೆ. ವಿಷಯದಿಂದ ಹಿಂದಕ್ಕೆ ಸಾರಿಸ್ಬೇಕು. ಯಾವ ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಎದ್ರ ಕಡೆ ಮನಸ್ಸು ಹೋಗ್ಬಾರ್ದು. ಆಕೈತೆ ಮೊದಲು ಮಾಡ್ಕೊಂತ ಬಂದು ಚಾಳಿ ಐತೆ. ಅದು ಕಲ್ಲು ಹಾಕಿರು ಬಿಡುದಿಲ್ಲ ಅಂತಾರೆ. ಜನ್ಮಾಂತರ ಅದ ವಾಸನ ಅದಾವ ನಮ್ಗೆ. ಅವಶ್ಯಕ ರೂಪ ಅಂತ ಅಂತ ವಾತಾವರಣದೊಳಗೆ ಬೆಳೆದವ ಗಟ್ಟಿಯಾಗ್ಬಿಟ್ಟು ಆ ವಾಸನೆಗಳ ಪೂರ್ಣ ನಾಶ ಆಗ. ಈ ಭೋಗ ವಾಸನೆಗಳ ಪೂರ್ಣ ನಾಶ ಆಗದ ಹೊರತು ಅಂತಃಕರಣ ಸ್ವಚ್ಛ ಆಗುದಿಲ್ಲ. ಅಂತಃಕರಣ ಸ್ವಚ್ಛ ಆಗದ ಹೊರತು
ಈ ನಮ್ಮ ಮೂಲ ಇರುವಿನ ಅನುಭವ ನಾನು ಯಾರಿದ್ದೇನೋ ತಿಳ್ಕೊಳಿಕ್ಕಾಗೋದು. ಅದಕ್ಕೆ ಈ ವಾಸನ ನಾಶ ಮಾಡ್ಕೊಳ್ಳಿಕ್ಕೆ ನಿರಂತರ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಇದ್ದಾಗ ಏನಾರ ಕ್ಷೀಣಕ್ಕೋಂತ ವಾಸನಾಕ್ಷಯ. ವಾಸನಾಕ್ಷಯಕ್ಕನ ಭೋಗ ವಾಸನೆಗಳ ನಾಶ ಮಾಡ್ಕೋದ ಮೋಕ್ಷ. ಏನಾರ ವಾಸನ ಇತ್ತು ಅಂದ್ರೆ ಮತ್ತೆ ಜನ್ಮ ಬರ್ತದೆ. ಭೋಗದ ವಾಸನಾದ ಪ್ರೀತಿ ಅವೆಲ್ಲ ಇಂದ್ರಿಯಗಳ ಅವನು ಸುಖ ಹೊಂದಬೇಕು, ಅವನು ಮಾಡಿ ಸಂಪರ್ಕ ಮಾಡಿ ಸುಖ ಹೊಂದಬೇಕು ಅನ್ನೋ ಯಾವುದೇ ಇಂದ್ರಿಯ ಚಟ ಇಲ್ಲ ಅಂತಲ್ಲಿ ಹುಟ್ಟಕ್ಕಸ್ತದ. ಜನ್ಮವು ವಿಷಯಗಳ ಮೇಲಿನ ಪ್ರೀತಿ, ಇದು ಕಾಲನು ಭಕ್ಷಣೆ ಮಾಡುವ ಸವತೆಕಾಯಿಗಳು, ಜೀವನ ದುರ್ದಶೆಯು ಅಂತ. ಯಾಕೆ ಹುಟ್ಟಕ್ಕೆ ಹಚ್ಚಿದ್ದ ಅದನ್ನು ವಿಷಯ ವಾಸನೆಗಳು ಅವನು ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಹುಟ್ಟಿ ನಾವು ತಿರುಗಬೇಕಾಗತ್ತೆ. ಜನ್ಮ ಜನ್ಮಾಂತರ ತಿರುಗಿ ಕಷ್ಟ ಹೊಂದುವುದು ತಪ್ಪೋದಿಲ್ಲ. ಅದಕ್ಕೆ ಕಾರಣೀಭೂತವಾದಂಥ ವಾಸನೆಗಳೇನದಾವಲ್ಲ ಸಮೂಲವಾಗಿ ಈಗ ಮನುಷ್ಯನ ಜನ್ಮ ಇದ್ದಾಗ ಇವನ ನಾಶ ಮಾಡ್ಕೋ. ಮಹಾತ್ಮ ಹೇಳುವಂಥ ವಿಚಾರಗಳನ್ನು ಕೇಳೋದ್ರಿಂದ ಅವ್ರು ಹೆಂಗೆ ನಾಶ ಮಾಡ್ಕೊಂಡ್ರಿ ಇವನ್ನೆಲ್ಲ. ಈ ಭೋಗ ವಾಸನೆಗಳನ್ನು ಹೆಂಗೆ ಅವನ ವಿಚಾರದಿಂದ ನಾಶ ಮಾಡ್ಕೊಂಡ್ರಿಲ್ಲ, ವಿವೇಕದಿಂದ. ಅವು ನಿತ್ಯದವು ಅನಿತ್ಯದವು ಹಿತ ಅದವ ಅಹಿತದವು ಅನ್ನುವಂಥ ವಿವೇಕದಿಂದ. ಬಾಕಿ ಏನು ಸೋಗ ಹಾಕಿರೋ ವಾಸನ ಹೋಗೋದಿಲ್ಲ, ನೀ ಪಟ್ಟ ಬಡದ್ರು ಹೋಗೋದಿಲ್ಲ, ಬೀಳ್ದ ಉಟ್ರು ಹೋಗೋದಿಲ್ಲ, ನೀ ಕ್ಯಾಂದ ಉಟ್ರು ಹೋಗೋದಿಲ್ಲ. ತಲೆ ಕೂದಲ ಬಿಟ್ರೆ ಗಡ್ಡ ಬಿಟ್ರೆ ಹೊಕ್ಕವನು ವಾಸನ. ಯಾ ಸೋಗ ಹಾಕಿರೋ ಹೋಗತ್ತೇಳು ವಾಸನ. ಎದ್ರ ಸಂಬಂಧ ಹಾಕಿವ ಸೋಗು? ಸೋಗಿಗೂ ಅದಕ್ಕೂ ಯಾವ ಸಂಬಂಧನೇ ಇಲ್ಲ. ಅವಿವೇಕದಿಂದ ಉಂಟಾಗ್ಯವು ತಪ್ಪು ತಿಳುವಳಿಕೆಯಿಂದ. ಅದನ್ನು ಸರಿಯಾದ ತಿಳುವಳಿಕೆ ವಿವೇಕದಿಂದ ಅವನು ನಿವಾರಣೆ ಮಾಡ್ಕೊಳಿಕ್ಕೆ ಬರ್ತೈತೆ ವಾಸನೆಗಳನ್ನು. ಅವಾಗ ಅಂತಕ್ಕನ ಸ್ವಚ್ಛಕತೆ, ಅವಾಗ ಇದರ ಅಭ್ಯಾಸ ಮಾಡಕ್ಕೆ ಬರ್ತೈತೆ ನಮ್ಮ ನಿಜವನ್ನ ತಿಳ್ಕೊಳಿಕ್ಕೆ. ನೀವು ಹೊರಗೆ ಯಾವ್ದಾರ ಸೋಗು ಸೋಮವಾರ ಮಾಡ್ಕೊತ ಕೂತಿ ಅಂದ್ರೆ ಮಂಗಳಾರ ಗಂಟೆ ಬರ್ತೈತೆ ನೋವು ನಿನ್ಗೆ. ನೀ ಬೇಕಾದ ನೀ ಪ್ರಾರಂಭಕಾರ ಯಾವ್ದಾರು ಬೇಕಾದಿರುವಾಗ ನೀವು ಎಂಥ ಪೋಷಾಕರ ಇರ್ಬೇಕಾದ್ರೆ ನೀನು ಪ್ರಾರಂಭಕಾರ ರಾಜ ಪೋಷಾಕ ಇರಲಿ, ಅದಕ್ಕೇನು ಸಂಬಂಧ ಇಲ್ಲ. ನೀ ಹರಕಂಗಿನ ಹಾಕೋಬೇಕು, ತಲೆನ ಬೋಳಿಸ್ಬೇಕು, ಅದೇನು ಸಂಬಂಧ ಇಲ್ಲ ಅದಕ್ಕೆ. ಯಾಕ್ರಿ ನಾವು ಸಾಧು ಆಗ್ಬೇಕಾದ್ರೆ ತಲೆ ಬೋಳಿಸ್ಬೇಕಪ್ಪ, ಪಟ್ಟ ಬಿಡಿಬೇಕು, ರುದ್ರಾಕ್ಷಿ ಹಾಕೋಬೇಕು. ಅದು ಸೋಗ ಉದರ ನಿಮಿತ್ತಂ ಬಹುಕೃತ ವೇಷಂ. ಆಶೆ ಬರ್ಕರ ಅವನ್ನೆಲ್ಲ ಸೋಗ ಹಾಕವ್ರು. ನಿಮ್ಗೆ ಅದಕ್ಕೆ ಬೇಕಾಗೈತ್ರಿ ಅದು ನಿಜವನ್ನು ತಿಳ್ಕೊಬೇಕು. ನಾವು ಯಾವ ಪ್ರಕಾರ ಗೊತ್ತಾದ ಸಾಮಾನ್ಯ ಜನರು ಕೂಡ ಸಾಮಾನ್ಯವಾಗಿರ್ತಾನ. ಅವನು ವಿಶೇಷವಾಗಿ ಸೋಗು ಸಾಂಬಾರ ಮಾಡ್ಕೊಂತ ಕೊಂಡಾಕ್ ಹೋಗುದು. ನಾವು ಅದನ್ನ ಮಾಡ್ಕೊಂತ ಕೊಂಡು ನೋಡಿ ಇಲ್ಲೋ ಇಷ್ಟಿಷ್ಟು ರುದ್ರಾಕ್ಷಿ ಇಷ್ಟು ತಿಪ್ಪ ಹಾಕೊಂಡು ಯಾಕ್ರಿ ಕೊಳ್ಳಾಗ ಅವ್ನು ಹಾಕೊಂಡದು ತೆಗಿದಿಲ್ಲ. ಅವನು ಜಳಕ ಮಾಡುವಾಗ ಅಷ್ಟ ತೆಗೆದು, ಮಕ್ಕಳುವಾಗ ತೆಗೆದಿರ್ಬೋದು, ಮಗ್ಳಿಗೆ ನಡ್ತಾವಂತವನು. ಗುಣಗಡಿಗೆ ಇವನ್ನೆಲ್ಲ ಹಾಕೊಂಡು ಅಡ್ಡಾಡ್ತಾರಿಲ್ಲ, ಅದರಿಂದ ಏನಕ್ಕೈತಿ ಹೊಕ್ಕವನೇನು ವಾಸನ. ನಾಗನೂರು ಶಾಂತಪ್ಪಜ್ಜ ಅಂತಿದ್ದ. ಪೂಜೆ ಅದು ಹಿಡಿದಿದ್ದ ಗುಣಗಡಿಗೆ ಗೋಳಾಗಿ ರುದ್ರಾಕ್ಷಿ ಬಂದವನು ಹಿಂಗೆ ನಮಸ್ಕಾರ ಮಾಡುವಾಗ ಗೊಳ್ಳಂತ ನೆಲಕ್ಕೆ ಬಡಿತಿದ್ದ. ಗುಣಗಡಿಗೆ ರಾಕ್ ಪಾಟ್ ಅಂತ ನೋಡ್ದ, ಹರ್ಕೊಂಡ್ ದನ ಬಂದಂಗೆ ಕೊಳ್ಳಾಗ ಹುರಿಗೆಚ್ಚಿ ಸರ ಹಾಕೊಂಡು ಬಂತಲ್ಲ ಇದಂತ ಬಂದ್ ಗೊಳ್ಳತ್ ಬಂದ್ ಬಿಡುದು. ನೋಡ್ಲಿ ಹುರಿಗೆಚ್ಚಿ ಸರ ಹಾಕೊಂಡ್ ಬಂದಂತ ಆ ಹೋರಿ ಬಂದೈತಿ ನೋಡಿ, ಹುರಿಗೆಚ್ಚಿ ಸರ ಹಾಕೊಂಡು ಹೆಂಗೆ ಗೊಳ್ ಮಾಡ್ಕೊಂತ ಏನ್ ಅದನ್ನ ಮಾಡೋದಂತ ಅಂತದಕ್ಕೆಲ್ಲ ಮಾಡಲ್ಲ. ಏನ್ ಹೊರಗಿನ ಇದನ್ನ ಮಾಡ ಏನ್ ಬೇಕಾಗಿಲ್ಲ. ಹೊರಗಿನ ಯಾವ ಬಾಹ್ಯ ಚಿಹ್ನೆಗಳು, ಅದು ಮೂಲ ವಸ್ತುವನ್ನು ನಾವು ತಿಳಿಲಿಕ್ಕೆ ಬರುದಿಲ್ಲ. ಅದರಿಂದ ಬಾಹ್ಯ ಚಿಹ್ನೆಗಳಿಂದ ಮೂಲ ವಸ್ತು ಅಲ್ಲ ಅದನ್ನು ಗುರುತಿಸಕ್ಕೆ ಬರುದಿಲ್ಲ. ಹೊರಗಿನ ಯಾವ ಜಗತ್ತಿನ ವಸ್ತುಗಳಿಂದ ಅದನ್ನು ತಿಳ್ಕೊಳಿಕ್ಕೆ ಬರುದಿಲ್ಲ. ಶರೀರ ನೆಟ್ಟಗೆಟ್ಕೊಳಕ್ ಬರೋವಾಗ ಅಧ್ಯಾತ್ಮ ಹತ್ತುದನ ಇಲ್ಲ. ಶರೀರ ಕೆಡಿಸ್ಕೊಂಡೆ ಅಂದ್ರೆ ಏನು ಸಾಧಿಸ್ತೀವಿ? ಕುಂಡ್ರಾಕಾಗೋದಿಲ್ಲ. ಬರೀ ಅದ್ರ ಹೊಡ್ತಾತ ಆ ಕಡೆ ಲಕ್ಷ ಹೋಗ್ಬೇಕು. ಶರೀರ ಆರೋಗ್ಯವಾಗಿದ್ದಾಗ ಈ ಕಡೆ ಲಕ್ಷ ಕೊಡಕ್ಕೆ ಬರ್ತೈತೆ. ಅದ್ರ ಚಿಂತೆ ಬಿಟ್ಟಿರಾಕ ಯಾವ್ದಾರ ಒಂದು ಶರೀರದಾಗ ಹೊಡೆತ ಇವು ಚಾಲುವಾದವು ಅಂದ್ರೆ ನರಗ ಕಾಲು ಹೊಡಿತೈತಿ, ಕೈ ಹೊಡಿತೈತಿ. ಇವಾಗ ಶರೀರದ ಅಂಗಾಂಗಗಳೆಲ್ಲ ತೊಂದರೆ ಕೊಡಕತ್ತು ಅಂದ್ರೆ ಈ ಕಡೆ ಲಕ್ಷ ಕೊಡಕ್ಕೆ ಎಲ್ಲಿ ಆಕೈತಿ ನಿನಗೆ? ಅದನ್ನು ಮರ್ತಾಗಿ ಇದ್ರ ಕಡೆ ಲಕ್ಷ ಕೊಡಕ್ಕೆ. ಅದಕ್ಕೆ ಶರೀರ ಆರೋಗ್ಯವಾಗಿದ್ದಾಗ ಅದನ್ನು ಮರ್ತು ಈ ಕಡೆ ಲಕ್ಷ ಕೊಡಕ್ಕೆ. ಅದಕ್ಕೆ ಶರೀರವನ್ನು ಆರೋಗ್ಯವಾಗಿಟ್ಬೋದು. ಅದ ಭಾಗ್ಯ. ಆರೋಗ್ಯವೇ ಭಾಗ್ಯ ಅಂತ. ನೀ ಎಷ್ಟು ಸೌಕರ್ಯಕ್ಕೆ ಇದ್ರೆ ಏನು ಮಾಡೋ, ಶರೀರ ಆರೋಗ್ಯ ಇರಲಿಲ್ಲ ಅಂದ್ರೆ ಹೌದಿಲ್ಲ.
ಈಗ ಆರಾಮ್ ಬೇಕಾಗಿತ್ತಂದ್ರೆ ಆರಾಮಿನ ಕಡೆ ಲಕ್ ಕೊಡು. ಏನ್ ಆರಾಮ ನಿನ್ನೊಳಗೈತಿ, ವಿಷಯ ವಸ್ತುಗಳು ಆರಾಮಲ್ಲ. ಏನು ವಿಷಯಗಳನ್ನ ನೆನಪು ಮಾಡಿದ್ರೆ ವಿಷಯ ಇರ್ತೈತಿ, ಆರಾಮಿನ ನೆನಪು ಮಾಡಿದ್ರೆ ಆರಾಮ ಇರ್ತೈತಿ. ವಿಷಯ ಆರಾಮಲ್ಲ, ಆರಾಮ ವಿಷಯ ಅಲ್ಲ. ವಿಷಯ ಅಂದ್ರೆ ಇವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅವುಗಳ ಕಡೆ ಲಕ್ಷ್ಯ ಐತೋ ಇನ್ನು ಆರಾಮಿನ ಕಡೆ ಲಕ್ಷ್ಯ ಐತೋ ನೋಡ್ಕೊ. ನಾವು ಬಿಡವನು ವಿಷಯ ವಸ್ತುಗಳನ್ನು ಬಿಟ್ಟಾಗ ಆರಾಮಿನ ನೆನಪು ಮಾಡಾಕ್ ಬರ್ತೈತಿ ನಮಗೆ. ನಿರ್ವಿಷಯದ ಕಡೆಗೆ ಮನಸ್ಸು ಕೊಟ್ಟಾಗ ವಾಸನಾದಿಗಳ ಕಡಿಮೆ ಅಂತ ಹೋಗ್ತಾವ ನೋಡ್ರಿ. ಬರೇ ಅವುಗಳ ನೆನಪು ಮಾಡ್ಕೊಂತ ಕೂತ ಅವಾಗ ಗಟ್ಟಿ ಹಾಕವ್ ನೀನು ಮತ್ತಟ್ಟು. ವಿಷಯ ವಾಸನೆಗಳು ಮತ್ತಟ್ಟು ಗಟ್ಟಿ ಹಾಕೋ ವ್ಯವಹಾರ ಮಾಡಿ ನಡೆಸೇವ್ ನಾವು. ಈ ಜಗತ್ತಿನಲ್ಲಿ ವಿಷಯ ವಸ್ತುಗಳನ್ನು ಗಳಿಸಿ ಅವುಗಳನ್ನು ಹೊಂದಬೇಕನ್ನೋ ಬುದ್ಧಿ ಎರಡಷ್ಟು ಉಳಿಬಾರ್ದು ನೋಡ್ರಿ. ಏನ್ ನಿಜವಾಗಿ ಸುಖ ಹೊಂದಬೇಕನ್ನ ನಾವು ವಿಷ ಅಂತ ತಿಳಿದ ಕೈ ಬಿಡು ಅಂದಾರ. ಜಗತ್ತಿನ ವಿಷಯ ವಸ್ತುಗಳೆಲ್ಲ ವಿಷ. ವಿಷಯಾನ್ ತ್ಯಜ ವಿಷವತ್ ಯದಿ ಮುಕ್ತಿ ಇಚ್ಛಸಿ ಚೇತಂತ. ಯಾವುದೇ ಇರಲಿ ಅದು 5 ವಿಷಯ ವಸ್ತು ಇಂದ್ರಿಯ ವಿಷಯದಿಂದ ಸಂಪರ್ಕ ಭೋಗಿನದವಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ನಮ್ಮನ್ನು ಕೊಲ್ತಾವೆ. ಇವು ವಿಷ. ನಂಜು ಬೆರೆಸಿದ ಸವಿಯೂಟ ಅಂದ. ಭೋಗದ 5 ಇಂದ್ರಿಯಗಳ ಒಡನಾಟಿನದ, ಅದಕ್ಕೆ ನಂಜು ಬೆರೆಸಿದ ಸವಿಯೂಟ. ವಿಷ ಮಿಶ್ರಿತ ಅದ ಇದು. ಬೇಡ ಬೇಡಲೆ ಮನವೇ ಭೋಗದ ಒಡನಾಟ ನೋಡು, ನಂಜು ಬೆರೆಸಿದ ಸವಿಯೂಟ. ಕೇಡು ಕಡೆ ಹೊಡೆಯುವುದು ಮಾಯೆ ಕೈಮಾಟ. ಅದನ್ನ ಮಾಡಿದ್ರೆ ಏನಾಗ್ಯಾರ ಸುಖ ಹೊಂತೇನೆ ತಿಳ್ಕೊಂಡು ಹಸಿಗೆ ಬಿತ್ತಿ. ಅದಕ್ಕೆ ಏನ್ ಮಾಡ್ತೀನಿ, ಚಲೋ ತಂಗ ಬಾಳೆ ಮಾಡಿ ಇದನ್ನ ಮಾಡಿದಲ್ಲ ಗಳಿಸಿ ಏನ್ ಮಾಡಿದ, ಇಂದ್ರಿಯ ಸಂಪರ್ಕ ಹೋಗದಾಗ ಕಾಲ ಕಳೆದಿಲ್ಲ. ಇನ್ನೇನು ಆಯುಷ್ಯ ಎಲ್ಲ ಮುದುಕಾಗುಮಟ ಅದನ್ನ ಮಾಡಿದ್ದೀನಿ. ಮಾಡಿದ್ದ ಮಾಡೋದು, ನೋಡಿದ್ದ ನೋಡೋದು. ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು ಸುಖ ಕೊಟ್ಟವು ನಿನಗೆ. ಇನ್ನೂ ಹೊಳಿವಲ್ದ ನಿನಗೆ. ಬಾಯಿ ಪಗಡಾತು, ಮುಗುಳಿ ತಗಡಾತು, ಇನ್ನೂ ಹೊಳಿವಲ್ದ. ಯಾವಾಗಪ್ಪ ನಿನಗಿದು ಹೊಳೆಯುದು? ಅದರಿಂದ ಹಿಂದಕ್ಕೆ ಸರಿದೆ ಯಾವಾಗ ನೀನು. ಮತ್ತು ಮಕ್ಕಳು ಮರಿಗೆ ಅದ ಹುಬ್ಬಿ ಹಚ್ಚಿ ಹೋಗವ್ ನೀ. ಮತ್ತು ಹಿಂಗ ಮಾಡ್ಕೊಂತ ಹೋಗ್ಲಿ, ಅವನು ಗಳಿಸಲಿ, ಅದನ್ನ ಮಾಡ್ಕೊಂತ. ಯಾರು ಹೇಳಿಕೊಡೋ ಮಕ್ಕಳು ಮರಿಗೆ ಇದನ್ನ? ಈ ಸುಖದ ದಾರಿ ತೋರ್ಸವ್ರು ಯಾರು? ಇದನ್ನ ಕಲಿಸ್ಲಿಲ್ಲ ಅಂದ್ರೆ ಮಕ್ಕಳಿಗೆ ವಿದ್ಯೆ ಈಗ ಕಲಿಸ್ಬೇಕು, ಆತ್ಮವಿದ್ಯೆಯನ್ನು. ನಿಜವಾದ ಸುಖ ಹೊಂದುವಂತ ವಿದ್ಯೆಯನ್ನ ತಂದೆ ತಾಯಿಗಳು ಮಕ್ಕಳಿಗೆ ಇದನ್ನ ಕಲಿಸ್ಬೇಕು. ನಮಗ ಗೊತ್ತಿಲ್ಲ, ಅವ್ರಿಗೆ ಎಲ್ಲಿ ಕಲಿಸೋಣ. ಮಕ್ಕಳಿಗೆ ತಂದೆ ಬಾಲ್ಯದೊಳು ಅಕ್ಕರೆಯ ವಿದ್ಯೆ ಕಲಿಸದಿದ್ದೊಣಂ ಕೊಂದಮ್ಮ ಅಂತ. ತಂದೆ ಅವನು ಕಲಿಸ್ಲಿಲ್ಲ ಅಂದ್ರೆ, ಈ ಸುಖದ ದಾರಿ ತೋರಿಸ್ಲಿಲ್ಲ ಅಂದ್ರೆ, ವಿದ್ಯಾ ಅಂದ್ರೆ ಇದೆ, ನಮ್ಮ ದುಃಖದಿಂದ ಬಿಡುಗಡೆ ಮಾಡೋದಕ್ಕೆ ವಿದ್ಯೆ. ಅಕ್ಕರೆಯ ವಿದ್ಯೆ ಅಂದ್ರೆ ನಮಗೆ ಬೇಕಾದಂತಹದನ್ನ ಕೊಡುವಂತಹ ವಿದ್ಯೆ ಯಾವುದಂದ್ರೆ ಇದು ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಇದ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ. ಇದಕ್ಕೆ ಮೇಟಿ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ ಅಂತ. ಬರೀ ನಾವು ಮೇಟಿ ವಿದ್ಯೆ ಅಂದ್ರೆ ಒಕ್ಕಲ್ತನ, ವ್ಯಾವಹಾರಿಕವಾಗಿ ಅಷ್ಟೇ ಅದು. ಮತ್ತು ಅದಕ್ಕೂ ಹೆಣ್ಣು ಕೊಡುವಲ್ರ ಅವು ಪಾಪ. ಕಮತ ಮಾಡೋಕ ಹೆಣ್ಣು ಕೊಡುವಲ್ಲ ಪರಿಸ್ಥಿತಿ, ಅಂತ ಪರಿಸ್ಥಿತಿ ಆಗೈತಿ ಜೀವನ. ಹೌದಿಲ್ಲ? ವ್ಯಾವಹಾರಿಕವಾಗಿ ಅದ ನಿನ್ಗೆ ಮೇಟಿ ವಿದ್ಯೆ ಮೇಲು ಅಂತ ಹೊಗಳ್ತಾರ. ಎಲ್ಲರೂ ಹೊಗಳ್ತಾರ ರೈತನ ಶ್ರೇಷ್ಠ ಅಂತ. ಅದ್ರ ಕರ್ಮ ಯಾರು ನೋಡೋರು? ಎಷ್ಟು ತ್ರಾಸ ಐತೆ ಅದ್ರ ಜೀವನ ಅನ್ನೋದು. ಯಾರು ಹೆಣ್ಣು ಕೊಡುವಲ್ರ ಅದು ಮಕ್ಕಳಿಗೆ. ರೈತನ ಬೆನ್ನೆಲುಬು ಅಂತ ಹೊಗಳ್ತಾರ. ಒಬ್ಬ ಭಾಷಣ ಮಾಡಾಕತ್ತಿದ್ದ ಇಲ್ಲಿ ಅಗ್ರಿಕಲ್ಚರ್ ಕಾಲೇಜಿನಾಗ. ನನಗಟ್ಟು ಮಾತಾಡಕ್ಕೆ ಅವಕಾಶ ಕೊಡ್ತೀರಿ ಸಾಹೇಬ್ರ? ಇಷ್ಟೆಲ್ಲ ಹೇಳಿದ್ರಿ, ರೈತರ ಬಗ್ಗೆ ವರ್ಣನೆ ಮಾಡಿದ್ರಿ. ಇಷ್ಟು ನಿಮ್ಮ ಸಾಹೇಬರು ಇದ್ರಾಗ ನಿಮ್ಮ ಮಕ್ಕಳನ್ನ ರೈತರ ಮಕ್ಕಳಿಗೆ ಕೊಡೋರು ಯಾರು ಅದೀರಿ ನೀವು ಇದ್ರಾಗ ಅಂತ ಪ್ರಶ್ನೆ ಕೇಳಿದವ. ರೈತರ ಬಗ್ಗೆ ಇಷ್ಟು ನೀವು ಕಾಳಜಿ ಮಾಡಿ ಹೇಳಿದ್ರಿ, ನಿಮ್ಮ ಮಕ್ಕಳನ್ನ ಒಬ್ಬರ ರೈತನ ಮಗ ಕೊಡೋರು ತಯಾರಿದ್ದೀರಿ ಇದ್ರಾಗ ಕೈ ಎತ್ತಿ ಹೇಳ್ರಿ ನೀವು. ಕುಂತ್ರು ನೋಡಿ. ಅವ್ ಹಿರೇ ಮನುಷ್ಯ, ಅನುಭವಕ್ಕೆ ಇದ್ದವ. ಅವ್ ಯಾವ್ರ ಅವನಿಗೆ ನಮ್ಮನೆ ಮಾತಾಡಿಬಿಟ್ಟ, ಗಪ್ಪನ ಕುಂತ. ವರ್ಣನ ಮಾಡಕ್ ಚಲೋ ಆಕೈತಿ. ರೈತರನ್ನ ಯಾರು ಅದ ಶ್ರೇಷ್ಠ ಅಂತೇಳಿ ಹೊಗಳ್ತಾನ ಅಷ್ಟ. ಇದು ಉಬ್ಬಿ ಬಿಡ್ತೈತಿ. ಹೌದಿಲ್ಲ? ಕೊಡ ನೋಡೋಣ, ಯಾರು ಕೊಡ್ತೀರಿ ನೋಡು ನಂಗ. ಕಮ್ತ ಮಾಡ್ತಾನಂದ್ರೆ ವಾಲ್ಯ. ಹೌದಿಲ್ಲ? ಈಗಿನ ಶಾಲಿ ಕಲ್ತಿಂದಂತೆ ಅವು ಆ ಕಡೆ ಹೊಳೆ ನೋಡುದಿಲ್ಲ ಅಂತವ್ರನ್ನ. ಹೌದಿಲ್ಲ? ಬರೀ ಯಾವರ ನೌಕರಿನ ಅಂತವೆಲ್ಲ. ದೊಡ್ಡ ಸಮಸ್ಯೆ ಹಾಕೊಂಡು ಕುಂತೈತಿ. ಏನ್
ಅದಕ್ಕೆ ಮೇಟಿ ವಿದ್ಯೆ ಅಂದ್ರೆ ಇದು ಬ್ರಹ್ಮವಿದ್ಯೆ, ಆತ್ಮವಿದ್ಯೆ. ಏನು ಯಾವುದು ಬರ್ತದ ಅದು ಹೋಗುದ, ಅದು ಹೋಗುವಂತಹದ್ದನ್ನು ಹೊಂದಿ ಪ್ರಯೋಜನ ಏನು? ಯಾವ ಜನ್ಮದ ಶರೀರ ಉಳ್ದಾವ ಹೇಳ್ರಿ, ಯಾವ ಜನ್ಮದ ಗಂಟು ಗದಡಿ ಉಳ್ದ, ಯಾವ ಜನ್ಮದ ನಿನ್ನ ಹೊಲ ಮನಿ ಉಳ್ದಾವ? ಆಗ ಬರ್ತಾವ, ಅವು ಹೊಕ್ಕವು, ಕರ್ಮಕ್ಕನುಸಾರವಾಗಿ ಬಂದದ್ದು, ಮತ್ತೆ ಅವು ಕರ್ಮ ಋಣ ಮುಗಿತ ಅಂದ್ರೆ ಹೊಕ್ಕೈತಿ. ಆಯಗ ಜಯಗ ಅಂದಾರ, ಬಂದೈತಿ ಪೈ ಶರೀರ ಬರ್ತೈತಿ, ಇದ್ರ ಋಣ ಮುಗಿತ ಅಂದ್ರೆ ಇದು ಹೊಕ್ಕೈತಿ. ಆಗಂತುಕ ಬಂದು ಹೋಗುವ. ಆದ್ರೆ ನೀನು ಅವುಗಳಿಗೆಲ್ಲ ಸಾಕ್ಷಿ. ಅವು ಬರೋಕ್ಕಿಂತ ಮೊದಲು ನೀ ನದಿ, ಅವು ಬಂದಾಗ ಓದಿ, ಅವು ಆದ್ಮ್ಯಾಗು ನೀ ಇರ್ತಿ. ನಾನು ಹೊಕ್ಕೇನತ್ ನೀ ತಿಳ್ಕೊಂಡಿ ಅಲ್ಲೋ, ಇದ ನಿನಗ ತಪ್ಪು ತಿಳುವಳಿಕೆ. ನಾನ ಸಾಯ್ತೇನೆ ಅಂತ ತಿಳ್ಕೊಂಡಿ, ನೀ ಅದು ಸಾಯವಲ್ಲ. ಹುಟ್ಟಿದ್ದು ಸಾಯ್ತೈತಿ, ಹುಟ್ಟಿದ್ದೆ ಅದು, ಸಾಯುವುದೇ ಅದು. ನೀ ಯಾರು ನೋಡ್ಕೋ, ಶರೀರ ಹುಡ್ತದ, ಅದು ಕರ್ಮಜನ್ಯ. ಕರ್ಮಕ್ಕನುಸಾರ ಕರ್ಮ ಋಣ ಮುಗಿದ ಕೂಡಲೇ ಅದು ಹೊಕ್ಕೈತಿ. ಆದ್ರೆ ನೀನು ನಿನ್ನ ಯಾರು ಹುಡ್ಸ್ಯಾರನ? ಯಾಕ್ರಿ? ಶರೀರ ಸಂಬಂಧಿಗಳವೆಲ್ಲ. ಕರ್ಮ ಸಂಬಂಧದಿಂದ ತಂದೆ ತಾಯಿಗಳು ಎಲ್ಲ ಶರೀರ ಸಂಬಂಧಗಳು. ನಿನ್ನ ಸಂಬಂಧ ಯಾರು? ನಿನ್ನ ತಾಯಿ ಯಾರು? ನಿನ್ನ ತಂದೆ ಯಾರೂ ಇಲ್ಲ. ನಿನ್ನ ತಂದೆ ತಾಯಿಗಳಿಲ್ಲ, ಬಂಧು ಸಕರಾರಿಲ್ಲ. ಸಚ್ಚಿದಾನಂದ ಆತ್ಮ ನಿತ್ಯ ಪರಿಪೂರ್ಣ. ಶರೀರದಕ್ಕೆ ಅಪ್ಪ ಅವಾದರು, ನಿನಗೆ ಯಾರದಾರ ಅಪ್ಪ ಅವ? ಶರೀರ ಇರ್ಲೇ ನಿನಗೆ ಇರಾಕ್ ಬರ್ತೈತಿ ಅನ್ನೋದನ್ನು ತಿಳ್ಕೋದು. ಮನುಷ್ಯನ ಜನ್ಮಕ್ಕೆ ಬಂದಾಗಿದನ್ನು ತಿಳ್ಕೋದು. ನಾವು ಶರೀರ ಇದ್ರೆ ನಾವು ಇರ್ತೇವೆ, ಇದು ಆದ್ರೆ ನಾನಾ ಹೊಕ್ಕೇನಂತ ನಾವು ತಪ್ಪು ತಿಳುವಳಿಕೆ. ಎಂದೂ ಹೋಗವಲ್ಲ. ಶರೀರ ಇರೋಕ್ಕಿಂತ ಮೊದಲು ಅದೀನಿ, ಯಾವಾಗಲೂ ಇದ್ದದ್ದು ಅದು ನಿನ್ನ ಸ್ವರೂಪ. ಇದು ಶರೀರ ಕರ್ಮ ಸಂಚಯದಿಂದ ಆದದ್ದು, ಕರ್ಮ ವಿಷಯದ ಏಳಿಗೆ ನೀನು. ನೀನಾರು ನಾನಾರು ಶರೀರವೇ ಅಂತ ಶರೀರಕ್ಕಿದ್ರೆ ಹೇಳ್ಯಾರ. ಎನ್ನೊಡನೆ ಸಮರಸವೆನ್ನು ಬೇಡಲೆ ತನುವೇ ಮುನ್ನಿನಂತೆ ನೀನು ಅನ್ಯವೆನಗೆ. ಜಡ ನೀನು ಅಜಡ ನಾನು, ಬಹುರೂಪ ಒಡೆದೇಹ ನೀನು, ಏಕರೂಪನು ನಾನು. ಹುಟ್ಟಿದಂದಿನಿಂದ 7 ಥರದ ಸೂಗ ಹಾಕ್ತೀನಿ, ನಾವು ಒಂದ ನಮೂನೆ ಇದ್ದೇನೆ. ಬ್ಯಾನಿ ತ್ವಾಟ ನೀನು. ಯಾಕ್ರಿ? ನನಗೆ ಯಾವುದು ಬ್ಯಾನಿ ಇಲ್ಲ. ಏನಾರು ಬ್ಯಾನಿ ಹೇಳ್ಬೇಕಾದ್ರೆ ನಿಂದ ಹೇಳ್ತೀವ, ಶರೀರದ ಹೇಳ್ತೀವ? ನಿನಗೇನಾರ ಆಗೈತೇನ ಹೇಳ? ಈ ಶರೀರದಾಗೇನ ಹೇಳ್ತಿ, ಅದಕ್ಕೆ ಹಂಗಾಗೈತಿ, ಕಣ್ಣಿಗೆ ಆಗೈತಿ, ಕಿವಿಗೆ ಆಗೈತಿ, ಅಂಗಾಂಗಗಳದ್ದು ಹೇಳ್ತಿ, ಶರೀರದಾಗಿನ ಇವನು ಎಲ್ಲ ಹೇಳ್ತಿ. ನಿನಗೇನಾರ ಆಗೈತೇನ ಹೇಳ? ನಿನಗೇನು ಬ್ಯಾನಿ ಆಗೈತಿ ಅನ್ನೋದಿಲ್ಲ ರೂಢಿ ಒಳಗ. ಆ ಇದ್ದ ಇರುವಿಕೆಗೆ ಏನೂ ಆಗಿಲ್ಲ. ಬ್ಯಾನಿ ನಿಂದ ಹೇಳ್ತೀವಿ, ಶರೀರದ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ನಿನಗೆ ಅದಕ್ಕೆ ಅದ್ರ ಚಿಂತೆ. ಅದಕ್ಕೆ ಅದು ಬ್ಯಾನಿ ತ್ವಾಟ ಅದ. ಕಡಿತನಕನು ಬ್ಯಾನಿನ ಅದ. ಕಡಿಗೆ ಬ್ಯಾನಿ ತಿಂದ ಹಡದಾರ ಅದನ್ನ, ಅದಲ್ಲ? ಹುಟ್ಟುವಾಗ ಬ್ಯಾನಿ, ಕಡಿತನಕನು ಬ್ಯಾನಿ ಒಳಗ ನಮ್ ಕೆಲಸ ಮಾಡ್ಕೋದು. ಬ್ಯಾನಿ ಇಲ್ಲ ಶರೀರ ಯಾರ್ದೈತೆ ಹೇಳಿ? ಬ್ಯಾನಿ ಅಂತಾರಲ್ಲ, ಅದು ಕಡಿನ ಬ್ಯಾನಿ ಇದ್ದದ್ದನ ಈ ಶರೀರದ ಕಡಿಕೆ ರೋಗಾದಿಗಳು ಇರುವನ ಶರೀರದಾಗ. ಇದನ್ನ ಅವಲಂಬನೆ ಮಾಡಿದ್ರೆ ನನಗ ಐತಿ ಅಂತ ನೀವು ತಿಳ್ಕೊಂಡು, ಇದನ್ನ ನಾನು ತಾದಾತ್ಮ್ಯ ಭಾವ, ಇದು ಗಟ್ಟಿ ಆಗ್ಬಿಟ್ಟೈತಿ. ಇದ್ರ ಸಂಬಂಧ ತಪ್ಪಿಸ್ಕೋಬೇಕಾಗೈತಿ. ಅಧ್ಯಾತ್ಮ ಅಂದ್ರೆ ಇದ್ರ ಸಂಬಂಧ ತಪ್ಪಿಸ್ಬೋದು ನಾವು. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನಾವು ಆರಾಮಿರ್ತೇವೆ ನೋಡಿ. ದೇಹ ಭಾವ ನಳಿಯ ದುಃಖದ ಕೇಡು. ನೀನು ಕಲ್ಪನಾ ಭಾವ ಮನಸ್ಸಿನಾಗ ಹಿಡ್ಕೊಂಡು ಕುಂತೀವಿ. ಇದನ್ನ ಇವು ಅಡಗಿದಾಗ ಎಲ್ಲೈತಿ ಹೇಳಂಗ ಅದಿ ಇಲ್ಲೋ ಹಂಗಾರ? ಮನಸ್ಸು ಅಡಗಿದಾಗ ಈ ಶರೀರ ಭಾವ ಇಲ್ಲ, ಐತೆನ ಅಲ್ಲೇ? ಇದ್ದ ಹೆಚ್ಚಾಗ ಎಲ್ಲ ಅಡಿಗೈತೆ. ಅದ್ರ ನೀ ಅದೇನ ಅದೇನ್ರಿ ಅಂತ ಹೆಂಗಿದ್ದೆ ಅಂದ್ರೆ ಆರಾಮನದಿ. ಸಂಬಂಧ ತಪ್ಪಿದಲ್ಲಿ ತಪ್ಪಿದಾಗ ನೀ ಆರಾಮದಿ. ಎಚ್ಚರಿಕೆ ಒಳಗೆ ಸಂಬಂಧ ಹಚ್ಕೊಂಡು ಕುಂತಿ, ಆರಾಮ್ ಕಳ್ಕೊಂಡು ಕುಂತಿ. ಅಲ್ಲಿ ತಿಳಿಯಲೇ ಅದಿ, ಅಜ್ಞಾನದ ಅಲ್ಲಿ ನಿದ್ದೆ ಒಳಗೆ. ಇಲ್ಲಿ ಅರಿತು ಇರ್ಬೇಕಾಗಿತ್ತು, ಎಚ್ಚರಿದ್ದ ಇದ್ರ ಸಂಬಂಧ ತಪ್ಪಿಸ್ಕೋಬೇಕಾಗಿತ್ತು. ಇದಕ್ಕೆ ಜ್ಞಾನ ಅಂತ. ಅರಿವು ಸಹಿತ ಆನಂದದ ಸ್ಥಿತಿ. ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ತಿಳಿಯಲ್ಲೇ ನಿದ್ದೆ ಒಳಗೆ ಅದು ಬ್ರಹ್ಮಜ್ಞಾನ ಅಲ್ಲ. ತಿಳಿದ ಆರಾಮಿನ ಭಾವದಾಗ ಜ್ಞಾನದಿಂದ ಎದುರಿಗೆ ಕಾಣುವಂಥ ಜಗತ್ತಿನ ನಿವೃತ್ತಿಯೇ ಜ್ಞಾನ. ಅದಕ್ಕೆ ತೂರ್ಯ ಪದ ಅಂತಂದ್ರೆ ಸಮಾಧಿ ಸ್ಥಿತಿ ಅಂತ. ಸದ್ಯ ನನಗೆ ಆನಂದದ ಅನುಭವ ನಡೆದದನ್ನು ಎಚ್ಚರದೊಳಗಿರ್ಬೇಕು. ನಾವು ಮಬ್ಬಿನಾಗ ಬೀಳಬಾರ್ದು, ನಿದ್ದೆ ಮಬ್ಬಿನಾಗ ಮಾಡ್ತೇವೆ. ತಿಳಿಯಲ್ಲೇ ಆರಾಮಿರ್ತೇವೆ, ಇಲ್ಲಿ ತಿಳಿದ ಆರಾಮಿರ್ಬೇಕಾಗಿ ಅರಿವು ಸಹಿತ ಆನಂದದ ಸ್ಥಿತಿಯನ್ನು ಹೊಂದೋದು. ಅವಾಗ ನಮಗೆ ಚಿಂತೆ ಕಡಿತೈತಿ. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು ಅಂತಾರಲ್ಲ ಶರೀಫರು. ಎಚ್ಚರಿದ್ದು ನಿದ್ದೆ ಮಾಡಬೇಕು. ಅವಾಗ ನೀನು ಯಾರದ್ದು ನಿನಗೆ ಅನುಭವ, ನೀನ ದೇವರಿದ್ದೆ ಅನ್ನೋದು. ಹೌದಪ್ಪ ಹೌದು, ನೀನೇ ದೇವರು ಅಂತ.
ಅಂಥವು ಎಚ್ಚರಿದ್ದು ನಿದ್ದೆ ಹತ್ತಿ ಒಂದು ಪದ ಅಂದಾರ ನೋಡ್ರಿ, ತಂಬಾಕಿಲ್ಲದ ಬತ್ತಿ ಸೇದಿರಬೇಕು, ಸೆರೆ ಕುಡಿಯದೆ ನಿಶೆ ಆಗಿರಬೇಕು. ಅಂತ ಒಂದು ಪದ ಶರೀಫರು ಬರ್ದಾರ, ಅನುಭವಕ್ಕನುಸಾರವಾಗಿ ಇಟ್ಟಾರೆ ಅವನ್ನೆಲ್ಲ ಬರೋಬ್ಬರಿ ಅವರು. ಎಂತಾದನ್ನು ಕುಡದವ ಎಂತಾದ ಕುಡಿಸಿದ ಅಂತ ಬಂದು ಮತ್ತೊಂದು ಪದ್ದೊಳಗೆ ಹೇಳ್ಯಾರ ಅವರು. ಕುಡಿಸಿದ ಸಿಂಧಿ ಕುಡಿಸಿದ ಬಿಡದೆ ಜುಲುಮೆ ಮಾಡಿ ನೊಡೆಯ ಸದ್ಗುರುರಾಯ. ಕುಡಿಸಿದ ಸಿಂಧಿ ಕುಡಿಸಿದ ಓಂ ಎಂಬ ಡರಿಕೆ ಹೊಡೆಸಿದ ಅಂತ. ಜಿಡ್ಡು ನಾರುವುದಲ್ಲ, ಗಡ್ಡದ ಗುಂಟ ಸೂರುವುದಲ್ಲ, ದಡ್ಡರು ಕುಡಿದರೆ ದಕ್ಕುವುದಲ್ಲ. ಅಂತದ್ದನ್ನು ಗುರುನಾಥ್ ಗೋವಿಂದ ಭಟ್ರು ನಮಗದನ್ನು ಕುಡಿಸಿದ್ರು ಅಂತ ಪದ ಬರದಾರ ಅವ್ರು. ನಾವು ಇದನ್ನು ಕುಡಿದ್ರೆ ಏನಾಕೈತಿ ನಮ್ಗೆ? ಸೋರುತೈತಿ ಇಲ್ಲ, ಅದು ಗಡ್ಡದ ಗುಂಟ. ಅಂತದನ್ನು ಕುಡಿದು ಏನು ಮಾಡವ್ ನೀವು? ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ ನೀವು. ಅಂಥವನ್ನೆಲ್ಲ ಜರೆ ಕುಡ್ದ ಇದು ಕುಡ್ದ ವ್ಯಾವಹಾರಿಕ ಎಚ್ಚರಿಕೆ ಒಳಗಿದ್ದಾಗ ಮಹಾತ್ಮರು ಅವನು ಮಾಡೇ ಇಲ್ಲ ಅದನ್ನ. ಅವಸ್ಥಾ ಭಿನ್ನಿದ್ದಾಗ ಸಣ್ಣ ಹುಡುಗರ ಸ್ಥಿತಿ ಇದ್ದಂಗೆ ಏನಿಟ್ರು ಕುಡಿಬಹುದು, ಏನಿಟ್ರು ತಿನ್ಬಹುದು. ಅವಕ್ಕ ತಿನ್ಬೇಕು ಕುಡಿಬೇಕು ಅನ್ನೋ ಭಾವ ಇರುದಿಲ್ಲ. ಸಣ್ಣ ಮಕ್ಕಳು ಇದ್ದಂಗೆ ಇರ್ತಾರೆ ಅವಾಗ. ಅಂತಹ ಸ್ಥಿತಿ ಒಳಗೆ ಅಂತ ಪಳಂಕರ ಗಂಟು ಬಿದ್ದವ್ರಿಗೆ ಕುಡಿಸ್ಯಾರ ತಿನ್ಸ್ಯಾರ ಅವನ್ನೆಲ್ಲ. ಅವ್ರಿಗೆ ಸಾಕಂದ್ರು ಅವ್ರಿಗೆ ಸಾಕನ್ನೋಂಗಿಲ್ಲ ಬಿಡಂಗ, ಏನಿಟ್ರು ಕುಡಿದಂಗ. ಶಿವಾನಂದರ ಅವಸ್ಥಾ ಭಿನ್ನಿದ್ದಾಗ ಹಂಗ ನಮ್ಮ ಅಪ್ಪ ತಿನ್ನಾಕತ್ತಂತಡಿ ಹಸದಾನ ಅಂತ ಹಂಗ ತಿನ್ಸ್ಯಾರ. ಹೊಟ್ಟಿ ಕೆಟ್ಟ ಜಾಡ್ಸಾಕೈತಿ. ಅವಾಗ ಉತ್ಥಾನದಿಂದ ಅದನ್ನೆಲ್ಲ ನೋಡಿ ಯಾರು ಮಾಡ್ಯಾರ ಸಿಟ್ಟಿಗೆದ್ರಂತ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ, ಪಾಪ ಬರ್ತೈತಿ ನೋಡಿ ನಿಮ್ಗೆ. ಹಂಗಂತ ಪಳಂಕರ್ ಕುಡಿಕಾರ ಗಾಂಜಿ ಸೇರಿಸೋದು ಜರಿ ಕುಡಿಸೋದು ಮಾಡಿ ಅವಸ್ಥಾ ಬಂದಿದ್ದಾಗ ಇವ್ರ ಮಹಾತ್ಮನ ಅನ್ನೋದು ಯಾವಾಗ ಎಲ್ಲಿ ಖಬರ್ ಇರ್ತೈತಿ? ಅವ್ರು ಅಂತ ಜನಸಂಪರ್ಕದೊಳಗೆ ಗೊತ್ತಿಲ್ದಂಗ ಇರ್ತಿದ್ರು ಅವ್ರು. ಅವ್ರೇನು ಸೋಗ್ ಹಾಕೊಂಡು ಅಡ್ಡಾಡಲಿಲ್ಲ, ಏನಿಲ್ಲ. ಜ್ಞಾನಿಗಳಾದವ್ರು. ಯಾಕ್ರಿ ಇವ್ರು ಸೋಗ್ ಹಾಕೊಂಡು ಇವನು ವೇಷಗಾರ ಗತೆ ಯಾಕ್ರಿ ಬರ್ತಾರಲ್ಲ ಶ್ರಾವಣದಾಗ? ಈಗ ಬಂದ್ ಬಿಡ ಬರುದಿಲ್ಲ ಈಗ. ಹಂಗ ಈ ವೇಷಗಾರ ಚಲೋ ಹೋಗ್ಯಾವ. ಮಠ ಮಾನ್ಯದಾಗ ಸೋಗ್ ಹಾಕೋದು ನಡೆದ್ಬಿಟ್ಟು ಎಲ್ಲಿತ್ರಿ? ಎಲ್ಲಿ ಸೋಗ್ ಹಾಕೋದು ಎಲ್ಲಿ ಇಲ್ಲ ಇಲ್ಲ. ಅದಕ್ಕೆ ನಿಜವಾದ ಅನುಭವಗಳು ಸಿಗೋದು ಭಾಳ ಕಠಿಣ ಅದ ನಮ್ಗೆ. ಭಾಳ ಮಂದಿ ಸಿಗ್ತಾರೆ ಇವ್ರು ವಾಗಿನ ಗಟ್ಲೆ ಸೋಗ್ ಹಾಕೊಂಡವ್ರು, ಶಾಸ್ತ್ರ ಹೇಳೋರು. ಈ ಜಗತ್ತಿನ ಮಾನ ಗಳಿಸಿ ಏನು ಮಾಡವ? ಅದನ್ನು ಎಂದೂ ಇಟ್ಕೊಳಕ್ ಹೋಗ್ಬೇಡ. ಜಗತ್ತಿನ ಮಾನ ಮರ್ಯಾದೆ ಆಸೆ, ಇನ್ನೊಬ್ಬರ ಕಡೆಯಿಂದ ಗೌರವ ಹೊಂದಬೇಕು ಆಶೆ, ಯಾಕ್ರಿ ಮರ್ಯಾದೆ ತಗೋಬೇಕು ಅನ್ನೋ ಆಶೆ ಎಂದೂ ಇಟ್ಕೊಳ. ಜಗತ್ತೆಲ್ಲ ಮಚ್ಚಲಿ ಹೊಡೆಯಲು ಹೋಗೋಣ, ಅದ್ಯಾರಕ್ಕೆ ಬೇಕಾಗಿತ್ತು? ಜನಮೆಚ್ಚಿ ನಡೆಕೊಂಡರೆ ಏನುಂಟು ಲೋಕದಿ, ಮಣಕ್ಕಂಜಿ ನಡೆಯುವುದೇ ಚಂದ. ಮಣಕ್ಕಂಜಿ ನಡೆಯುವುದು ಜನಕ್ಕಂಜಿ ನಡೆದರೆ ಮನದಾನ ಗುರುಚಿದ್ದ ಮರ್ಯಾದನಲ್ಲಿ. ಇದ್ದ ಸಮಾಧಾನ ಕೆಡಿಸ್ಕೋತೀನಿ. ಜನರ ಮೆಚ್ಚಿ ನಡೆದ್ರೆ ಏನಾಗ್ತದೆ? ವಿಷಯಾವಲಂಬಿ ಜಗತ್ತಿದು. ಅವ್ರಿಗೆ ಬೇಕಾದಂಗೆ ನಾವು ಇರಾಕ್ ಬರೋದು. ಅದ್ರ ಕಡೆ ಗಮನನ ಕೊಡೋ. ಹುಚ್ಚರು ಕೂಡ ಹೌದು ಅನಿಸ್ಬೋದು. ಅದಕ್ಕೆ ಬೇಕಾಯ್ತು ಶಾನ್ಯಾರ ಹೌದು ಅನ್ಬೇಕು ನಾವು. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನ್ನು ಹಂಗಿರ್ಲಿ ನಾ ಆಚರಣೆ. ಬಲ್ಲವರು ಹೌದು ಅನ್ಬೇಕು. ಈ ಜಗತ್ತಿನ ಜನರ ಹೌದು ಅನಿಸ್ಕೋಬೇಕಾಗಿಲ್ಲ ನಾವು. ಹುಚ್ಚರು ಕೂಡ ಎಲ್ಲಿ ತನಕ ಅಹಂಕಾರ ಇರ್ತೈತೆ ನೋಡ್ರಿ, ಅಲ್ಲಿ ತನಕ ಅನುಭವ ಇರ್ತದೆ. ಹಮ್ಮಿರೋ ಮಠ ಅನುಭವ. ಹಮ್ಮಿಲ್ಲದ ಅನುಭವ ಇಲ್ಲ ಇಲ್ಲ. ಹೌದು, ಸೂರ್ಯಾವಸ್ಥೆಯೊಳಗೆ ಸುಧಾ ಅಲ್ಲಿ ಪರಿಶುದ್ಧವಾದಂಥ ಅಹಂಕಾರ, ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನುವಂಥ ಅನುಭವ ಯಾರಿಗೆ ಆಕೈತೆ ಅಂದ್ರೆ ಪರಿಶುದ್ಧವಾದಂಥ ಅಹಂಕಾರ, ಪೂರ್ಣ ರಜೋ ತಮೋ ಗುಣಗಳನ್ನು ಕಳ್ಕೊಂಡಂಥ ಶುದ್ಧ ಸತ್ವ ಪ್ರಧಾನವಾದ ಅಹಂಕಾರಕ್ಕೆ ಇದು ಜ್ಞಾನಕ್ಕೈತಿ. ಅದು ಅಹಂಕಾರ, ಅದು ಜನ್ಮಾಂತರ ಕಾರಣ ಆಗುವುದಿಲ್ಲ. ಪರಿಶುದ್ಧವಾದಂಥದ್ದು ಈ ಮಲಿನ ಸತ್ವ ಪ್ರಧಾನ ಅಹಂಕಾರ ಇರ್ತೈತಲ್ಲ, ಇದು ಜನ್ಮಾಂತರಕ್ಕೆ ವಾಸನ ಇರ್ತಾವ. ಇಲ್ಲಿ ನೀವು ಹೋಗೋ ಜಗತ್ತಿನಾಗ ಏನಾರು ಹೊಂದ್ಬೇಕನ್ನೋ ವಾಸನ ಉಳಿದಿತ್ತು ಅಂದ್ರೆ ಮತ್ತೆ ಜನ್ಮಾಂತರ ಕಾರಣ. ತೂರ್ಯಾವಸ್ಥೆಯವರೆಗೆ ಮಾತ್ರ ಅದು ಅಹಂಕಾರ. ತೂರ್ಯಾತೀತ ಅವಸ್ಥೆಯನ್ನು ಹೊಂದಿದ ಮ್ಯಾಗ ಅಲ್ಲಿ ಅಹಂಕಾರ ಮುಗಿತಲ್ಲಿ ನಾಶ. ಹಮ್ಮ ನಡೆದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದು ಏನಾಗತ್ತೆ? ಅಲ್ಲಿ ಅಹಂಕಾರ ಇಲ್ಲ. ಅವನು ಪುನಃ ಉತ್ಥಾನ ಆಗುವುದೇ ಇಲ್ಲ. ಅವನು ತೂರ್ಯಾತೀತ ಅವಸ್ಥೆಯನ್ನ ಯಾರು ಹೊಂದಿರ್ತಾರ ಅವ ಹೊಳ್ಳಿ ಈ ಜಗತ್ತಿಗೆ ಅವ ಬರುದನೇ ಇಲ್ಲ. ಬರೀ ದರ್ಶನದಿಂದ ಕಲ್ಯಾಣ ಆಗುತ್ತೆ. ಏನೋ ನಮ್ಮ ಪ್ರಾರಬ್ಧ ಇತ್ತಂದ್ರೆ ಜೀವಿಗಳು ಬಂದು ಮೋದು ಮಾಡೋ ಪ್ರಾರಬ್ಧ ಇತ್ತಂದ್ರೆ ತೂರ್ಯಾವಸ್ಥೆಯಿಂದ ಉತ್ಥಾನ ಆಗಿ ಅದು ಮಾರ್ಗದರ್ಶನ ಮಾಡ್ತಾರೆ. ವೈಯಾಕರಣಿ ಸ್ಥಿತಿ ಅಂತಾರೆ ಅವ್ರಿಗೆ. ಸಮಾಧಿ ಸ್ಥಿತಿಯಿಂದ ಉತ್ಥಾನ ಆಗಿ ಬಂದೇನೋ ಮಾರ್ಗದರ್ಶನ ಮಾಡ್ತಾರೆ, ಅವ್ರಿಗೆ ವೈಯಾಕರಣಿ ಅಂತ. ಅವಾಗ ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಬೋಧ ಮಾಡ್ತಿರ್ತಾರೆ.
ತುರ್ಯಾತೀತ ಅವಸ್ಥೆಯನ್ನ ಯಾರು ಪಡಿತಾರ ಅವರು ವ್ಯಾವಹಾರಿಕ ಜಗತ್ತಿಗೆ ಸತ್ತಂಗನ ಅವರ ದರ್ಶನದಿಂದ ಮಾತ್ರ ಕಲ್ಯಾಣ ಬೋಧಾದಿಗಳು ನಡೆದಿಲ್ಲ ಅವ್ರು ಏನ್ ಆ ಅವಸ್ಥೆ ಒಳಗಿದ್ದಾಗ ಸಣ್ಣ ಮಕ್ಕಳನ್ನ ಹೆಂಗ ಜೋಪಾನ ಮಾಡ್ಬೇಕಾಗತ್ತೆ ಹೆಂಗ್ ಮಾಡ್ಬೇಕಾಗತ್ತೆ ಶರೀರ ಅಂತ ಅವಸ್ಥೆ ಒಳಗಿದ್ದಾಗ ಯಾರ ಶರೀರ ಅವ್ರ ಶರೀರವನ್ನ ಸೇವಾ ಮಾಡ್ತಾರ ಜೋಪಾನ ಮಾಡ್ತಾರ ಅವ್ರ ಇಚ್ಛೆಗನುಸಾರವಾಗಿ ಫಲಗಳು ದೊರಿತಾವ ಏನ್ ಅದು ಸಿಗೋದು ಬಹಳ ದುರ್ಲಭ ಮಹಾತ್ಮರ ಸೇವಾ ಮಾಡೋ ಭಾಗ್ಯ ಈಗ ಉತ್ಥಾನದಿಂದ ಎಲ್ಲರೂ ಮಾಡ್ತೀರಿ ಒಬ್ರು ನಿಂದ್ರದಿಲ್ಲ ನೀವು ಒಂದು ರಜ್ಜ ಅವರು ಹೌದಿಲ್ಲ ಸಣ್ಣ ಮಕ್ಕಳನ್ನ ಹೆಂಗ್ ಮಾಡ್ಬೇಕಾಕೈತಿ ಹಂಗ ಮಾಡ್ಬೇಕಾಕೈತಿ ಅವನು ಅವಸ್ಥಾ ಭಿನ್ನದಾಗ ಎಲ್ಲ ಮನುಷ್ಯನ ಪ್ರೇರಣೆ ಇಲ್ಲದ ಚಟುವಟಿಕೆ ಬಂದಾಗಿರ್ತಾವೆಲ್ಲ ಮನುಷ್ಯನ ಪ್ರೇರಣೆಯನ್ನು ಹೊಂದಿ ನಡೆಯುವಂತ ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದಾಗಿರ್ತಾವ ಬರೀ ರೂಢಿಗತ ಕರ್ಮೇಂದ್ರ ಚಟುವಟಿಕೆ ಕಾಲ ಅಡ್ಡಾಡುವಂಗೆ ಅಡ್ಡಾಡ್ತಿರ್ತಾವ ಏನ್ ಅದು ಶರೀರ ಮಲಮೂತ್ರಗಳು ವಿಸರ್ಜನೆ ಆಗುವಂಗೆ ಹಾಕಿರ್ತೈತಿ ಏನ್ ಬಾಯಿ ಮಾತಾಡ್ತಿರ್ತೈತಿ ಹಿಂದಿನ ರೂಢಿಗತ ಮಾತುಗಳು ಅವು ಏನು ಯಾಕೆ ಮಾತಾಡ್ತಾನೋ ಸುಧಾ ಖಬರ್ ಇರೋದಿಲ್ಲ ಅವ್ರಿಗೆ ಬಡಬಡಿಸ್ತಿರ್ತಾರಲ್ಲ ನೀತಿಗಣ್ಣಾಗ ಹಂಗೆ ಜ್ಞಾನಿಗಳು ಹಂಗ ಅವನು ರೂಢಿಗತ ಮಾತು ಮಾತಾಡ್ತಿರ್ತಾರೆ ಪಾಟಿ ತಗೋ ಲೆಕ್ಕ ಹೇಳ್ತೇನೆ ಅಂತಿದ್ರಂತ ಶಿವಾನಂದ ಅಜ್ಜ ಅವರು ಮಡಿಕೆ ಕಾಳು ರೊಟ್ಟಿ ತಂದಿಯಾ ಅಂತಿದ್ರಂತ ಅವಸ್ಥಾ ಬೆನ್ನಿದ್ದಾಗ ಅವ್ರು ನಂದು ನಿಂದು ಲೆಕ್ಕ ಬರೋಬ್ಬರಿ ಆತ್ ನಡಿ ನಾನು ಹಿಂಗೆ ಸಮಾಧಿ ಒಳಗ ಬಡಬಡಿಸ್ಬೋದು ರೂಢಿಗತ ಮಾತವು ನೀತಿಗನ್ನಾಗ ಬಡಬಡಿಸ್ತಾರಲ್ಲ ಹಂಗ ಸಮಾಧಿ ಸ್ಥಿತಿ ಒಳಗ ಅವು ಮಾತುಗಳು ಬಡಬಡಿಸ್ತಿರ್ತಾವ ಅವರಿಗೆ ಅದ್ರ ಪ್ರಜ್ಞೆ ಇರುವುದಿಲ್ಲ ರೂಢಿಗತ ಮಾತು ಬರ್ತಿರ್ತಾವಂತ ಏನ್ ಜ್ಞಾನಿ ಲಕ್ಷಣ ಹಂಗಿರ್ತದ ಅಂತ ಸ್ಥಿತಿ ಒಳಗೆ ಅವ್ರನ್ನ ರಕ್ಷಣೆ ಮಾಡೋದು ಶರೀರ ಯಾರು ಅದನ್ನ ಸೇವಾ ಮಾಡಿರ್ತಾರ ಅವರ ಇಚ್ಛೆಗನುಸಾರವಾಗಿ ಫಲಗಳು ದೊರೀತಾವ ಏನ್ ಬಹಳ ಕಠಿಣ ಅದ ಅಂತ ಸೇವಾ ಮಾಡೋದು ಗುರು ಸೇವಾ ಮಾಡೋದು ಬಹಳ ದುರ್ಲಭ ಅಂತ ಏನ್ ವಿಶೇಷವಾದ ನಂಬಿಕೆ ಬೇಕಲ್ಲ ಅವನಲ್ಲಿ ಶ್ರದ್ಧೆ ನಂಬಿಕೆ ಇದ್ರೆ ಅದು ಸಿಗುದನ್ನು ದುರ್ಲಭ ಏನ್ ಬ್ರಹ್ಮನಿಷ್ಠರ ಸೇವಾ ಅದೊಂದು ಭಾಗ್ಯ ಸಿಕ್ಕಾಗ ನಿನ್ನಲ್ಲಿ ಇಂಥ ಸಂಸ್ಕಾರ ನಿನ್ನಲ್ಲಿ ಜಾಗೃತ ಆಗ್ತವೆ ಏನ್ ದರ್ಶನ ಶಾಸ್ತ್ರ ಕಲೀಲಿಕ್ಕೆ ಕಷ್ಟ ಆಕತಿ ಆದ್ರೆ ಅದನ್ನ ಅನುಭವ ತೊಗೊಳಕ್ಕಾಗುದಿಲ್ಲ ಹಂಗಂತೇಳಿ ಮತ್ತು ವಿಷಯಗಳ ವ್ಯಾಮೋಹದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಕೇಳಕ ಭಾಳ ಹಗರಿದು ಶಾಸ್ತ್ರ ಹೇಳೋದು ಕೇಳೋದು ಆದ್ರೆ ಇರುವುದು ಮಾತ್ರ ಭಾಳ ಕಠಿಣ ಹಂಗಂತೇಳಿ ಎಲ್ಲಿಯೋ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಭಾಳ ಚಂದ್ರ ಇದು ಕೇಳಕ ಇದು ಅಂತಃಕರಣ ಸ್ವಚ್ಛ ಇದ್ರೂ ಬರ್ತೈತಿ ಸ್ವಚ್ಛ ಇರ್ಲಿಕ್ಕೂ ಬರ್ತೈತಿ ಆದ್ರೆ ಅನುಭವಕ್ಕೆ ಹೋಗ್ಬೇಕಾರ ಅಂತಃಕರಣ ಮಾಲಿನ್ಯ ಎಲ್ಲ ಹೋದಾಗ ಅಂತಃಕರಣ ಪರಿಪಕ್ವೇಕ ಲಭ್ಯ ಅಂತ ಯಾರ ಅಂತಃಕರಣ ಪರಿಶುದ್ಧಿ ಇರ್ತೈತಿ ವಿಷಯ ವಾಸನೆಗಳನ್ನು ಕಳ್ಕೊಂಡಂತ ಪರಿಶುದ್ಧವಾದಂತಹ ಅಂತಃಕರಣ ಅವ್ರಿಗೆ ಅಷ್ಟ ಇದು ಸಾಧ್ಯ ಉಳ್ಕಿದವ್ರ ಅಧಿಕಾರಿಗಳೆಲ್ಲ ಅಲ್ಲ ಅದು ವಾಸನ ಒಳಗೆ ಜಗತ್ತಿನಾಗ ಏನಾರು ಹೊಂದ್ಬೇಕನ್ನೋ ವಾಸನ ಅದು ಹೊಲಸು ಮಾಡ್ತೈತಿ ಮತ್ತು ಜಗತ್ತಿನಾಗ ಏನಾರ ಆಶೆ ಎಲ್ಲ ದುಃಖಕ್ಕೆ ಮೂಲ ಕಾರಣ ಅದೇನ ಆ ಆಶೆ ಎಷ್ಟು ಒಳ್ಳಷ್ಟು ಉಳಿಬಾರ್ದು ವಿಚಾರದಿಂದ ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡು ನಮ್ಗೆ ಇದ್ರ ಅನುಭವ ಬರ್ತದೆ ನೀ ಎಷ್ಟು ಗಳಿಸಿರುವ ಅದು ಉಳ್ದಾವನು ಯಾವ ಜನ್ಮದ ಗಂಟು ಗೊತ್ತಿದೆ ಉಳ್ದಾವ ಹೋಗುವಂಥದ್ದನ್ನ ಗಳಿಸಿ ಉಪಯೋಗಿ ನಂಗೆ ಹೋಗ್ಬೇಕಾದ್ರೆ ಹಂಗ ಹೋಗೋದಿಲ್ಲ ಅದು ನೀನು ದುಃಖ ಕೊಟ್ಟ ಹೋಗತಿ ಹಂಗ ಹೋಗೋದಿಲ್ಲ ನಿನ್ನ ಅಳಿಸೇ ಹೋಗತಿ ಅದನ್ನ ಏನ್ ಧನವ ಗಳಿಸಬೇಕು ಎಂಥದ್ದು ನರ ಜನರಿಗೆ ಕಾಣಿಸದಂಥದ್ದು ಬಚ್ಚಿಟ್ಟ ಗಂಟನ್ನು ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟದಂಥದ್ದು ಅಂಥದ್ದನ್ನು ಗಳಿಸೋದು ಇದನ್ನೇನು ಮಾಡೋದು ಲೌಕಿಕ ಸಂಪತ್ತು ಇದು ವಿಪತ್ತನ ನಿನ್ ಗಂಟ್ಲು ಗಾಣಕೈತಿ ನಿನಗೆ ಇದು ಏನ್ ಲೋಕದ ವ್ಯವಹಾರದಿಂದ ಬುದ್ಧಿ ವಿದ್ಯುಜ್ಞ ಆಗಬಾರ್ದಿಂದ ಹಂಗ ಬಾಳೆ ಮಾಡಕ್ ಕಲಿಬೇಕು ಹಚ್ಕೊಳ್ದಂಗೆ ಇರ್ಬೇಕು ನೋಡಿ ಏನು ಬೇಕಾದಾದರೂ ಹಚ್ಕೊಳ್ಬಾರ್ದು ನೋಡಿ ಮನುಷ್ಯನ ವ್ಯಾಪಾರ ಎಲ್ಲ ಬಂದಾದಾಗ ಇದ್ರ ಅಭ್ಯಾಸ ಶುರು ಆಗ್ತೈತಿ ನೋಡ್ರಿ ಇದಕ್ಕೆ ಅಮನಸ್ಕ ಯೋಗ ಅಂತ ಏನ್ ಎದರಾಗೂ ಮನಸ್ಸು ಹಾಕಬಾರ್ದು ತೋರಿಕೆ ವಸ್ತುಗಳ ಕಡೆ ಮನಸ್ಸು ಹರಿಬಾರ್ದು ಯಾವನ ಮನಸ್ಸು ತನ್ನ ಇರುವಿನ ಕಡೆ ಲಕ್ಷ್ಯ ಕೊಟ್ಟ ಬ್ರಹ್ಮದ ಕಡೆ ಲಕ್ಷ್ಯ ಕೊಟ್ಟು ಬ್ರಹ್ಮಾಕಾರ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತೈತಿ ಅವಂಗ ಬ್ರಹ್ಮಚಾರಿ ಅಂತ ಬ್ರಹ್ಮಚಾರಿ ಅಂದ್ರೆ ಮದ್ವಿ ಮಾಡ್ಕೊಳ್ಳೇ ಇದ್ದಾವ ಅಷ್ಟ ಅಲ್ಲ
ಅದು ಒಂದೇ ಇಂದ್ರಿಯ ನಿಗ್ರಹ ಮಾಡೋದು ಬ್ರಹ್ಮಚಾರಿ ಅಲ್ಲ. ಬ್ರಹ್ಮದ ಕಡೆಗೆ ಮನಸ್ಸು ಯಾವಂದ ಹರಿತೈತಿ, ವಿಷಯ ಚಿಂತನೆಯನ್ನ ಕೈಬಿಟ್ಟು ವೃತ್ತಿ ಬ್ರಹ್ಮಾಕಾರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೈತಿ. ಅದ ಅಭ್ಯಾಸದಾಗ ಯಾವ ತೊಡಗಿರ್ತಾನ ಅವಾಗ ಬ್ರಹ್ಮಚಾರಿ ಅಂತಾರ. ಬ್ರಹ್ಮಚಾರಿ ಅರ್ಥ ಬರೀ ಮದ್ವಿ ಮಾಡ್ಕೊಳ್ಳೇ ಇದ್ದ ಅವ್ನು ಬ್ರಹ್ಮಚಾರಿ ಅಂದ್ರೆ, ಅದೊಂದು ಇಂದ್ರಿಯ ಬಿಟ್ರೆ ತಡ್ ಬಡದಿ ಅತ್ತನು ಬ್ರಹ್ಮಚಾರಿನ ಅಂದ್ರೆ, ಕಸಿ ಮಾಡಿದ ಮುಡ್ಲಾನು ಬ್ರಹ್ಮಚಾರಿ, ಅದಕ್ಕೂ ಜ್ಞಾನಕೈತೇನ? ಯಾಕ್ರಿ ಇಲ್ಲ, ಬರೀ ಆ ಇಂದ್ರಿಯಗಳ ವ್ಯಾಪಾರ ಬಿಟ್ಟರೆ ಜ್ಞಾನಕೈತೇನೆ? ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಮದುವೆಗೂ ಬ್ರಹ್ಮಚರ್ಯಕ್ಕೂ ಯಾವ ಸಂಬಂಧನೂ ಇಲ್ಲ. ಮದುವೆ ಆದರೂ ಬ್ರಹ್ಮಚರ್ಯದಿಂದ ಇರ್ಲಿಕ್ಕೆ ಬರ್ತೈತಿ. ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ. ಯಾರು ಬ್ರಹ್ಮನ ಕಡೆ ಹರಿತೈತೆ ವೃತ್ತಿ ಮನಸ್ಸು ಅವಾಗ ಬ್ರಹ್ಮಚಾರಿ ಅಂತ. ಏನ್ ನಾವು ಮದುವೆ ಮಾಡ್ಕೊಡೇ ಇದ್ದಾವ ಬ್ರಹ್ಮಚಾರಿ ಅದ ಅಂತ. ಬರೀ ಒಂದು ಬಿಟ್ಟಿ ಉಳ್ಕಿದ್ದು ಬಿಟ್ಟಿಯಪ್ಪ? ಯಾಕ್ರಿ ಬಿಟ್ಟಿಯ ಉಳ್ಕಿದ್ದು? ಅದು ಒಂದೇ ಕೆಟ್ಟನ? ಉಳ್ಕಿದ್ದೆಲ್ಲ ಕೆಟ್ಟಲ್ಲ ಅವು. 4 ಅಧಿಕ 1 ಅಧಮವೇ ಅಂತ. ಏನ್ ಅದಾಗ ಹರಿಶ್ಚಂದ್ರ ಕಾವ್ಯದೊಳಗೆ ಬರ್ತದ ಅದು, 4 ಅಧಿಕ 1 ಅಧಮವೇ ಅಂತ. ಏನ್ ಎಲ್ಲ ನೋಡಿದೆ ಹರಿಶ್ಚಂದ್ರ ಕಾವ್ಯದೊಳಗೆ. ಹೊಲತಿಯರ ರೂಪ ನೋಡಿದಿ, ಅವ್ರ ಡ್ಯಾನ್ಸ್ ನೋಡಿದಿ, ಅವ್ರ ಶೇಂಟ್ ನೋಡಿದಿ. ಯಾಕ್ರಿ ಅವ್ರ ಕುಣಿದೆಲ್ಲ ನೋಡಿದಿ. ಅದನ್ಯಾಕೆ ಒಲ್ಲಿ ನಂತ? ಅದರ ಹರಿಶ್ಚಂದ್ರ ಕಾವ್ಯದೊಳಗೆ ಬರ್ತದೆ 4 ಅಧಿಕ 1 ಅಧಮವೇ ಅಂತ. ಎಲ್ಲ ಇಂದ್ರಿಯಗಳು ಒಂದು ಬಿಟ್ಟು ಒಂದು ಇಂದ್ರಿಯಕ್ಕೆ ಚಟಕ್ ಬಿದ್ದರೆ ಎಲ್ಲದಕ್ಕೂ ಬಿದ್ದಂಗೆ. ಹೌದಿಲ್ಲ? ಒಂದ್ರ ಗೆಳೆತನ ಮಾಡಿದ್ರೆ ಅಷ್ಟು ಬರ್ತಾವ, ಒಂದು ಪ್ಯಾಕೇಜೇ ಬರ್ತೈತವು. ಒಂದು ಗೆಳೆತನ ಮಾಡಿದ ಒಂದು ಇಂದ್ರಿಯ ಚಟಕ್ಕೆ ಬಿದ್ದ ಅಷ್ಟು ಇಂದ್ರಿಯಗಳ ಚಟ ಬರುವ. ನಾವು ಒಂದದ್ದು ಬಿಟ್ಕೊಂತ ಹೋದಾನ ಒಂದೊಂದು ಬಿಟ್ಕೊಳಕ್ ಬಲ ಬರ್ತೈತಿ. ಏನ್ ಇಂದ್ರಿಯಗಳು ಯಾವುದು ಉಳಿಬಾರ್ದು, ವಾಸನ ಉಳಿಬಾರ್ದು. ಯಾವುದೇ ಇಂದ್ರಿಯ ಸಂಪರ್ಕ ಹೋಗೋದು ವಾಸನ ಉಳಿಬಾರ್ದು. ಅಂದಾಗಿ ಇದೆ ಬ್ರಹ್ಮಚಾರಿ ಆಗಿರ್ಲಿಕ್ಕೆ ಬರ್ತೈತಿ. ಯಾವ್ದ ಎಲ್ಲ ಅದು ಒಂದ ಬಿಟ್ರೆ ಬ್ರಹ್ಮಚಾರಿ ಆಗಿರಕ್ಕೆ ಬರ್ತೈತಿ. ವಾಸನ ವಿಷಯ ವಾಸನೆಗಳು ಪೂರ್ಣ ನಾಶ ಆಗು, ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡಿಕೊಂಡಾಗ ಬ್ರಹ್ಮದಲ್ಲಿ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಬರ್ತೈತಿ. ಆತ್ಮ ಸಂಸ್ಥಂ ಮನಕೃತ್ವ ಅಂದ್ರೆ ಆನಂದದಲ್ಲಿ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಬರ್ತೈತಿ. ಒಳ್ಳೆಯದ್ರ ನೆನಪು ಬರಬಾರ್ದು ನಿನಗೆ. ಹಂಗೆ ಕೇಳಬೇಡ ಅಂತಿದ್ರು ಅವ್ರು. ಎದ್ರ ಬಗ್ಗೆನೂ ಮನಸ್ಸು ಹರಿಬಾರ್ದು ನಿನಗೆ. ಯಾವ ಬೇಕಾದ ಕಂಡತೆ ಅಂದ್ರು ನದರೆತ್ಸೋದನ್ನು ನೋಡ್ಬಾರ್ದು. ಅಂಥ ಒಂದು ವಿವೇಕನಲ್ಲಿ ನಮ್ಮಲ್ಲಿ ಜಾಗೃತ ಆಗಬೇಕು. ಒಳಗಾದ್ರ ಆಂತರಿಕ ಸ್ವಾದ ಹತ್ತಿರ್ಬೇಕು. ನಾವು ಕಡೆ ಬಾಳೆ ನೋಡುದು. ನಾವು ಏನ್ ಅಮೃತ ಕುಡ್ದವ ಈ ಕಡೆ ಯಾಕೆ ಲಕ್ಷ ಕೊಡ್ತಾನ್ರಿ ಅವ? ಹಾಳಿಸಿ ಹೋಗೋ ವಿಷಯ ವಸ್ತುಗಳ ಕಡೆ ಲಕ್ಷ್ಯ ಯಾಕೆ ಕೊಡ್ತಾನ? ಒಳ್ಳೆ ನೋಡುದು ನಾವು. ಏನ್ ಅದಕ್ಕೆ ಅವಾಗ ಜ್ಞಾನ ಸ್ಥಿತಿಯನ್ನು ಹೊಂದಿದವ, ಆ ಉನ್ನತ ಸ್ಥಿತಿಯನ್ನು ಹೊಂದಿದವ ಕನಿಷ್ಠದ ಕಡೆ ಯಾಕೆ ಲಕ್ಷ ಕೊಡ್ತಾರೆ? ಮೇರುವನ್ನು ಬಿಟ್ಟು ಗದುಗನ್ನು ಪಡೆದು ಬಾಳು. ಶ್ರೇಷ್ಠವಾದದ್ದನ್ನು ಬಿಟ್ಟು ಕೀಳು ಮಟ್ಟಕ್ಕೆ ಯಾಕೆ ಇಳಿತಾನ? ಎಂದೂ ಇಳಿಯೋದಿಲ್ಲ. ಏನ್ ಇಂದ್ರಿಯ ಸಂಪರ್ಕ ಹೋಗದ ಕೀಳು ಮಟ್ಟಕ್ಕೆ ನಮ್ಮನ್ನು ಹೀನ ಜನ್ಮಕ್ಕೆ ಎಳೆದಾಡ್ತಕ್ಕದ. ಅದಕ್ಕೆ ಎಂದೂ ಅದರ ಇಚ್ಛೆಯನ್ನು ಮಾಡಕ್ಕೆ ಹೋಗ್ಬಾರ್ದು. ವಿಷಯದ ಸಂಪರ್ಕ ಹೋಗೋದ್ರಿಂದನೇ ಎಲ್ಲ ಅನರ್ಥಗಳು ದುಃಖಕ್ಕೆ ಅಂತ ತಿಳಿದು ಅದರ ಮ್ಯಾಗ ವೈರಾಗ್ಯವನ್ನು ನಾವು ಹೊಂದಿರ್ತಾನೆ. ತಿಳಿದು ಕೈ ಬಿಟ್ಟಿರ್ತಾನೆ ಅವನು. ಮತ್ತೆ ಅದಕ್ಕೆ ಮೋಹಕ್ಕೆ ಬೀಳೋದು ನಾವು. ಅದಕ್ಕೆ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ಕೊಯ್. ನೋಡಿಯಲ್ಲ ಎಷ್ಟು ಜನ್ಮ ಹುಟ್ಟಿಟ್ಟು ಬಂದು ನೋಡಿಲ್ಲ. ಏನು ಅರಿಯದ್ದು ಹೋದವು ಮಾಡಿದ್ದ ಮಾಡೋಕೆ ಶಿವದಾಸ ಅಂತ. ಅದು ಮಾಡಿದ್ದ ಮಾಡು, ಉಂಡದ್ದ ಉಣ್ಣೋದು. ಹೊಸ ಏನು ಮಾಡಿ ಬಂದಪ್ಪ ಹುಟ್ಟಿಟ್ಟು ಏನೋ ಮಾಡಿದ್ದಿಲ್ಲ. ಅವ ಇಂದ್ರಿಯಗಳು ವಿಷಯ ವಸ್ತುಗಳು. ಅದರಿಂದ ಯಾರು ಸುಖ ಹೊಂದಿದ್ರಿ? ಎಷ್ಟು ಸಲ ಹುಟ್ಟಿ ಬಂದ್ರು ಅದರಿಂದ ಲಾಭ ಏನೈತಿ? ಎಲ್ಲ ಹಳೆಯ ರಗಟೆ. ಹಳೆಯದ್ದನ್ನ ಹೊಸಾದ ಏನೈತಿ ನಿನಗೆ? ಬಾಳೆ ಏನು ಮಾಡಿದ್ಪ ಹೊಸಾದ ಅನ್ನೋದು ಏನು ಇಲ್ಲ ಇಲ್ಲ ನಿನಗೆ. ಎಷ್ಟು ಸಲ ಜನ್ಮ ತಾಳಿದ್ರು ಮತ್ತು ಅದನ್ನ ಮಾಡಿದ್ ಬ್ಯಾಡಿನಂತ ತಿಳಿದು ಎಲ್ಲೋ ಪಾವ ವಿಚಾರವಂತ ಬ್ಯಾಡಪ್ಪ, ಇದ್ರಾಗ ಸುಖ ಸಿಗೋದಿಲ್ಲ, ಕಡಿಗೆ ದನುವ ಆಕತಿ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗೋದ ವಾಸನ ಉಳಿಬಾರ್ದು ನೋಡಿ. ಅವನು ಉಳಿಲಂಗ ವಿಚಾರದಿಂದ ನಾಶ ಮಾಡಿಕೊಂಡಾಗ ಇದರಿಂದ ಪುನಃ ನಿನಗೆ ಅದ್ರಾಗ ಬರುದಿಲ್ಲ. ನೀ ಆಸಕ್ತಿ ಹೋತಂದು ಅನಾಸಕ್ತಿಯನ್ನು ಹೊಂದದು. ಅದಕ್ಕೆ ಯೋಗ ಅಂತಾರೆ. ಆಸಕ್ತಿ ಇರುವುದನ್ನ ಭೋಗ, ಅನಾಸಕ್ತಿ ಹೊಂದುವುದನ್ನ ಯೋಗ. ಅವನ ಯೋಗಿ ಅಂತ. ಸುಖದೊಡನೆ ನಿಜವಾದ ಸುಖದೊಡನೆ ಸಮರಸ ಹೊಂದುವುದು ಯೋಗ ಅಂತ. ಬಿಡು.